ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಒಂದು ವಿಶೇಷವಾಗಿರೋ ಜಾಗಕ್ಕೆ ಬಂದಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅಂತ ಒಂದು ಜನಪದದ ಭಂಡಾರವನ್ನೇ ಇಲ್ಲಿ ಅವರ ಬಾಯಲ್ಲಿ ಬರುವಂತದ್ದು ಒಂದು ಸಾವಿರಾರು ಪದಗಳು ಬರ್ತವೆ. ಜನಪದ ಅನ್ನೋದು ಎಷ್ಟೋ ಕಾಲದಲ್ಲಿ ನಶಿಸಿ ಹೋಗಿ ಅದು ಮರೆತೇ ಹೋಗಿದ್ದೀವಿ. ಈಗಿನ ಕಾಲದವ್ರಿಗೆ ಜನಪದ ಹಾಡುಗಳು ನೆನಪೇ ಇರೋದಿಲ್ಲ ಏನೋ. ಅಂತಂತ ಹಾಡುಗಳೆಲ್ಲ ಬಲ್ಲಂತ ಒಂದು ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು, ಜ್ಞಾನಿ ಅಂತ ಹೇಳ್ಬಹುದು. ಅವರನ್ನ ನಾನು ಮಾತಾಡಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ಅವರು ಸುಮಾರು ಮಕ್ಕಳು ಈಗಿನ ಜನ್ಜಿ ಅಂತ ನಾವೇನಂತ ಕೂತು ಬಿಟ್ಟಿದ್ದೀವಿ, ಅವ್ರನ್ನ ಬಿಟ್ಟು ಅದನ್ನ ಹೊರತು ಅವ್ರನ್ನ ಹಿಡಿದು ಅಂತ ಮಕ್ಕಳಿಗೆಲ್ಲ ತರಬೇತಿ ನೀಡ್ತಾ ಇದ್ದಾರೆ, ಜನಪದ ಹೇಳ್ಕೊಡ್ತಿದ್ದಾರೆ. ತಂಬೂರಿ ಅಂದ್ರೆ ಏನು, ತಂಬೂರಿ ಹೇಗೆ ನಾದ, ಯಾವ್ಯಾವ ನಾದ ಅದರಿಂದ ನಾವು ತೆಗಿಬಹುದು, ಅದನ್ನೆಲ್ಲದನ್ನು ತರಬೇತಿ ನೀಡ್ತಾರೆ. ಅವ್ರ ಹೆಸರೇನೆ ಏಕತಾರಿ ರಾಮಯ್ಯ ಅಂತ. ಆಮೇಲೆ ಅವರು ಅವಾರ್ಡ್ಗಳು ತಗೊಂಡಿದ್ದಾರೆ, ಪ್ರಶಸ್ತಿಗಳು ತಗೊಂಡಿದ್ದಾರೆ. ಇದನ್ನ ಗುರುತಿಸಿರೋದಕ್ಕೆ ನನಗೆ ಬಹಳ ಖುಷಿ ಇದೆ ಕೂಡ. ಮತ್ತೆ ಗುಡಿಸ್ಲಲ್ಲಿ ಇರ್ತಾರೆ, ಆ ಗುಡಿಸ್ಲಲ್ಲೇ ಇದ್ಕೊಂಡು ಅವರು ತಂಬೂರಿಗಳನ್ನ ತಾವೇ ತಮ್ಮ ಕೈಯಾರೆ ತಯಾರಿಸಿ ಅದನ್ನ ಅದರಿಂದ ನಾದಗಳನ್ನ ತೆಗಿತಾರೆ, ಅದನ್ನ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಅದನ್ನ ಕೊಡ್ತಾರೆ. ನಾವು ಬಂದು ಇಲ್ಲಿ ಅದನ್ನ ಕೊಂಡ್ಕೋಬಹುದು, ಅದನ್ನ ಉಪಯೋಗಿಸಬಹುದು. ಎಷ್ಟೋ ಇವಾಗ ನಾವು ಮ್ಯೂಸಿಕ್ ಕಾನ್ಸರ್ಟ್ಸ್ ಅಂತೀವಿ, ಗಿಟಾರು ಪಟಾರು ಅದು ಇದು ಅಂತೆಲ್ಲ ಎಷ್ಟೊಂದು ಬೇರೆ ಬೇರೆ ತರದ್ದು ವೆಸ್ಟರ್ನ್ ಶೈಲಿಗೆ ನಾವು ಹೋಗ್ಬಿಟ್ಟಿದೀವಿ. ಆದ್ರೆ ನಾವು ಸಂಗೀತ ಅಂತ ಬಂದಾಗ ಅದಕ್ಕೆ ನಮ್ಗೆ ಬೇಕಾಗಿರೋಂತಹ ಮೂಲನೇ ಅಂದ್ರೆ ಇಂಪಾರ್ಟೆಂಟ್ ಆದ್ರೂ ಎಷ್ಟೋ ಎಕ್ವಿಪ್ಮೆಂಟ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿರೋ ತಂಬೂರಿ ಒಂದು ಕೂಡ. ಸೊ ಅದರಲ್ಲಿ ಇವರು ವಿಶೇಷವಾಗಿ ನಮಗೆ ಮಕ್ಕಳಿಗೆ ತರಬೇತಿ ನೀಡ್ತಿದ್ದಾರೆ. ಅದು ತುಂಬಾ ಖುಷಿಯಾದ ವಿಷಯ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವ್ರ ಮುಖದಲ್ಲೇ ಒಂದು ಕಳೆ ಇದೆ, ಅವ್ರ ಮುಖದಲ್ಲೇ ಒಂದು ಜ್ಞಾನದ ಭಂಡಾರದ ಏನಂತೀವಿ ನಾವು, ಆ ಕಳೆ ಏನಿದೆ ಅದು ಖಂಡಿತ ನೀವು ಕಾಣ್ತೀರಿ ಅವರಲ್ಲಿ. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಅವ್ರು ಕೂತಿರೋ ಶೈಲಿ ನೋಡಿ, ಅವ್ರ ಭಂಗಿ ನೋಡಿ, ಅವ್ರನ್ನ ನೋಡಿದ್ರೆ ಭಕ್ತಿ ಬರುತ್ತೆ. ಮರ್ಯಾದೆ ಬಿಡಿ, ರೆಸ್ಪೆಕ್ಟ್ ಅನ್ನೋದು ಬಿಡಿ, ಭಕ್ತಿ ಬರುತ್ತೆ ಅವ್ರನ್ನ ನೋಡಿದ್ರೆ. ತುಂಬಾ ಖುಷಿ ಆಗತ್ತೆ ಅವ್ರನ್ನ ನೋಡ್ತಾ ಇರೋದೇ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈಗ ಅವ್ರನ್ನ ಮಾತಾಡ್ಸೋಣ. ಅಪ್ಪಾಜಿ ನಮಸ್ಕಾರ. ಶರಣು ಶರಣಾರ್ಥಿ ಅಮ್ಮ, ಶರಣಾರ್ಥಿ ತಾಯಿ. ನಿಮ್ಮನ್ನ ಭೇಟಿ ಆಗಿದ್ದು ತುಂಬಾ ಖುಷಿ ಆಗ್ತಿದೆ ನನಗೆ. ನಿಮ್ಮನ್ನ ನೋಡಿ ಖುಷಿ ಆಗ್ತಿದೆ, ನನ್ನ ಮುಖದಲ್ಲಿ ನಗು ಬರ್ತಿದೆ. ನನಗೆ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮನ್ನ ಜ್ಞಾನದ ಮುಖ ಎದ್ದಿ ಕಾಣಿಸ್ತಾ ಇದೆ. ನಿಮ್ನ ಭೇಟಿ ಆಗಿದ್ದು ನಾನು ನನ್ನ ಪುಣ್ಯ ಅನ್ಕೊಳ್ತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಇಂಥವ್ರು ನಿಮ್ಮಂತವ್ರು ಸಿಗೋದಿಲ್ಲ ಅಪ್ಪಾಜಿ. ಕಷ್ಟ ಅಮ್ಮ. ಹೌದು, ಈ ಪಾಪದ ಪ್ರಪಂಚ ಆಗಿದೆ ಅಮ್ಮ. ಹೌದು, ನೀವ್ ಹೇಳಿ ತುಂಬಾ ಸತ್ಯ. ತುಂಬಾ ಧನ್ಯವಾದಗಳಮ್ಮ. ನೀವು ನಿಮ್ಮ ದರ್ಶನ ನಾವು ಮಾಡ್ಬೇಕು ಅನ್ಕೊಂಡಿವಿ. ತುಂಬಾ ಒಳ್ಳೇದು ಆಗ್ಲಿ ಅಮ್ಮ. ನನ್ ದರ್ಶನ ನೀವ್ ಮಾಡೋದು ಅನ್ನೋ ದೊಡ್ಡ ಮಾತು ನಾನು ಹೇಳ್ತಾ ಇದ್ದೀನಿ. ನಾನ್ ನಿಮ್ ದರ್ಶನ ಮಾಡ್ಬೇಕು. ನಾನ್ ತುಂಬಾ ಸಣ್ಣವಳು, ನಿಮ್ ಮಗಳಿನ ವಯಸ್ಸು. ಶರಣು ತಾಯಿ. ಅದಕ್ಕೆ ಅಪ್ಪಾಜಿ ಅಂತ ಕರೆದಿದ್ದೀನಿ. ಆಗ್ಲಿ ಶಿವಂದು, ನಾವೆಲ್ಲ ಅವನ್ ಮಕ್ಕಳಲ್ವಮ್ಮ. ಹೌದಪ್ಪ. ನಾನು ನಿಮಿತ್ತಮ್ಮ. ಇದೆ ಭಗವಂತ ನಂದೊಂದು ಕೆಲಸ ಮಾಡಿಸ್ತಾ ಇದ್ದೇನೆ ಅಷ್ಟೇ ಈ ಭೂಮಿ ಮೇಲೆ. ನಾನು ಇದ್ಯಾವ್ದು ನಂದು ಅಲ್ಲ, ಅವನು ಮೇಘಲೊಂದು ಮಾಡಿಸ್ತೇನೆ. ಒಬ್ಬೊಬ್ರು ಪಾತ್ರಧಾರಿಗಳಾಗಿದ್ದಾರೆ ಅಮ್ಮ. ಬಂದಿದ್ದು ಸಂತೋಷ ಆಯ್ತಮ್ಮ ನಮ್ಮ ಕುಟೀರಕ್ಕೆ. ಖಂಡಿತ. ನಾನಿಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನಗಿಲ್ಲಿ ಬಂದಿದ್ದು ತುಂಬಾ 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 ಖುಷಿ ಕೊಡ್ತಾ ಇದೆ. ಹೇಳ್ಕೊಳಕ್ ಆಗದಿರೋಷ್ಟು ಖುಷಿ ಆಗ್ತಿದೆ. ನಿಮ್ಮನ್ನ ನೋಡಿ ಅಂತೂ ಇನ್ನೂ ಖುಷಿ ಆಗ್ತಿದೆ. ನಿಮ್ಮ ಕಲೆಗೆ ನಾನು ತುಂಬಾ ಗೌರವ ಕೊಡ್ತಾ ಇದ್ದೀನಿ, ಗೌರವಿಸ್ತೀನಿ ಕೂಡ ನಾನು. ಈಗ ನಿಮ್ಮನ್ನ ಮಾತಾಡಿ ಅದ್ರ ಜೊತೆಗೆ ನಿಮ್ಮ ಹಾಡನ್ನ, ನಿಮ್ಮ ಜನಪದದ ಒಂದೆರಡು ಹಾಡುಗಳು, ಜನ ಮರ್ತೆ ಹೋಗಿರೋಂತ ಹಾಡುಗಳನ್ನ ನಿಮ್ಮ ಬಾಯಲ್ಲಿ ಕೇಳೋ ಆಸೆ, ಜನಕ್ಕೆ ತಲುಪಿಸೋ ಆಸೆ, ಇವೆಲ್ಲ ಇದೆ ನನಗೆ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಹಿನ್ನೆಲೆ, ನಿಮ್ ಬದುಕು ಆರಿಸಿರೋದು ಏನಕ್ಕೆ ಅದೆಲ್ಲ ಹೇಳಿದ್ರೆ ನನಗೆ ಜನಕ್ಕೂ ಮಾಹಿತಿ ಸಿಕ್ಕಂಗಾಗತ್ತೆ, ನನಗೂ ಎಲ್ಲದನ್ನು ತಿಳ್ಕೊಂಡಂಗೆ ಖುಷಿ ಆಗತ್ತೆ. ಆಗ್ಲಿ ಅಮ್ಮವ್ರೆ, ನಾನೆಲ್ಲ ತಿಳಿಸ್ತೀನಮ್ಮ. ಒಳ್ಳೇದಾಗ್ಲಿ. ದೇವರು ಭಗವಂತ ಯಾರು ಅಂತ ತಿಳ್ಕೊಂಡು ಓಂಕಾರ ದನಿಯಲ್ಲಿ ಆ ಇಡೀ ಜನತೆಗಳು, ಇಡೀ ಅಶಾಂತಿಲಿ ಇರ್ತಕ್ಕಂಥ ಮನುಷ್ಯಾತ್ಮಗಳು ಏಕನಾಥದ ಜೊತೆಲಿ, ಆ ಭಗವಂತನ ಜೊತೆಲಿ ಗೆಳೆತನ ಮಾಡಲಿ ನಿಮ್ಮಿಂದ ಅಂತ ಒಂದು ಸಣ್ಣ ಹಳ್ಳಿಲಿ ಸೇವೆನ ಮಾಡ್ತಾ ಇದ್ದೀವಿ ಅಷ್ಟೇನೆ ಅಮ್ಮ. ಬನ್ರಿ ಅಮ್ಮ, ಬನ್ನಿ. ಅಲ್ಲ, ನೀವು ದೊಡ್ಡ ಸೇವೆನೇ ಮಾಡ್ತಾ ಇದ್ದೀರಿ, ಸಣ್ಣ ಸೇವೆ ಅಲ್ಲ. ಗುರುವೆ ಎಲ್ಲ ಒಂದು ಕೇಳಿಸ್ಕೊಂಡ್ರಲ್ಲ ಅವ್ರ ಮಾತುಗಳು, ಎಷ್ಟು ಅರ್ಥಪೂರ್ಣವಾಗಿತ್ತು. ಈಗ ಒಳಗಡೆ ಹೋಗೋಣ. ಅವರು ಒಳಗಿನ ಪ್ರಪಂಚ, ಅವ್ರದ್ದು ಸಣ್ಣ ಗೂಡಿರ್ಬೋದು, ಆದ್ರೆ ದೊಡ್ಡ ಪ್ರಪಂಚ ಅದು. ಅದನ್ನ ನಾವು ನೋಡೋಣ. ಅವ್ರ ಜೊತೆಗೇನೆ ಒಳಗಡೆ ಹೋಗೋಣ. ಬನ್ನಿ ವೀಕ್ಷಕರೇ. ಶರಣಮ್ಮ, ಬನ್ರಿ ಅಮ್ಮ. ಗುರುವೇ ಭಗವಂತ
ನಾವು ಅವರ ಕುಟೀರದ ಒಳಗಡೆ ಬಂದಿದ್ದೀವಿ. ಇಲ್ಲಿ ಏನೇನಿದೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ನಾನು ಪ್ರತಿಯೊಂದನ್ನು ಕೇಳ್ತಾ ಹೋಗ್ತೀನಿ, ಅವ್ರು ವಿವರಿಸ್ತಾರೆ. ಆದ್ರಿಂದ ನಿಮ್ಗಳಿಗೂ ಇನ್ಫಾರ್ಮೇಶನ್ ಸಿಗುತ್ತೆ, ನನಗೂ ಅರ್ಥ ಆಗುತ್ತೆ. ಅಪ್ಪಾಜಿ, ಇದೆಲ್ಲ ಏನು? ಇವೆಲ್ಲ ಇದು ನನಗೆ ನೀವು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಿ, ಬಟ್ ಇದೇ ಬೇರೆ ರೂಪದಲ್ಲಿದೆ, ಇದು ಬೇರೆ ತರ ಕಾಣ್ತಾ ಇದೆ. ಇದೇನಿದು ಅಮ್ಮ? ಇದು ಕಿನ್ನೂರಿ. ಕಿನ್ನೂರಿ ನುಡಿಸೋಣ ಎಲ್ಲೋ ಜಾಗಪ್ಪ ನೀನ್ ಅರಮನೆ. ಎಷ್ಟೋ ಹಾಡುಗಳು ಆಡಿದ್ವಿ. ಕಿನ್ನೂರಿ ಅಂತ ಜೋಗುರುಗಳು ಆಡ್ತಕ್ಕಂತ ಆ ಕಾಲದಲ್ಲಿ ಇತ್ತು. ಇದು ಕಿನ್ನೂರಿ ಎಲ್ಲ ಮರ್ತೋಗಿದೆ. ಇವತ್ತು ನನ್ನ ಸ್ವಂತ ತಯಾರು ಮಾಡಿ ಈ ಕಿನ್ನೂರಿ ರೆಡಿ ಮಾಡಿಟ್ಟಿದ್ದೀನಿ ಅಮ್ಮ, ಈ ನಾಡಿಗೋಸ್ಕರವಾಗಿ. ಇದೇನು ಅಮ್ಮ? ಇದು ಚರ್ಮ ಹಾಕಿ ಕಂಚಿ ಅಂತ ಮಾಡ್ತಾ ಇದ್ದೀನಮ್ಮ. ಈ ಚರ್ಮ ಇದು ಒಂದು ಚರ್ಮ ಅಂದ್ರೆ ಈ ಹಾಡಿನ ಚರ್ಮ ಕಟ್ಟಿ ಆ ಕಾಲದಲ್ಲಿ ಇದಿತ್ತು ಕಂಚಿ ಅಂತ. ಕಂಸಾಳೆ ಪದಗಳು ಕಂಚಿಗಳಲ್ಲಿ ಒಂದು ತಪಲದ ರೀತಿಯಾಗಿ ನುಡಿಸ್ತಾರೆ, ಬಹಳ ಸೊಕ್ಕವಾಗಿ ನುಡಿಸ್ತಾರೆ ಇದನ್ನ ಕಂಚಿ ಅಂತ. ಆ ಕಾಲದಲ್ಲಿ ಇದ್ದು ವಾದ್ಯಗಳು ಇವಾಗೆಲ್ಲ ತಫಲಾಗ ಹೋಗಿ ಬಂದವೆ ಅಮ್ಮ. ಇದು ಏಕತಾರ ಅಂತ. ಏಕತಾರ ನೋಡ್ರಿ, ಇದು ಒಳ್ಳೆ ನಾದನು ಇದೆ. ಏಕತಾರ ಅಂತ, ಇದರಲ್ಲಿ ಬಹಳ ನಾದ, 2 ವಾದ್ಯಗಳು ಈ ಕಡ್ಡಿ ಒಳಗೆ ನುಡಿಸೋದು ಬಹಳ ಸೊಗಸಾಗಿ ನುಡಿಸಿದ್ರೆ. ಎರಡು ವಾದ್ಯಗಳು ಬರ್ತವೆ. ಇಲ್ಲೊಂದು ನೋಡ್ಕೊಂಡ್ರೆ ಇಲ್ಲಿ ಪ್ರೆಸ್ ಮಾಡಿದಾಗ 2 ವಾದ್ಯ ಬರುತ್ತೆ, ತೋರಿಸ್ತೀವಿ. ಇದು ಏಕತಾರ ಅಂತ. ಆಮೇಲೆ ಇದು ಅಮ್ಮ, ಇದು 4 ತಂತಿದು ತಂಬೂರಿ ಅಂತ ಹೇಳ್ತಾರೆ. ಅದ್ ಎಲ್ಲೇ ಇರ್ಲಿ 4 ತಂತಿನ ಅದನ್ನ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಅಂತ ಹಾಡಿದಾರೆ ಶಿಶುನಾಳ ಸರೀಪುರ ಅವರು. ಅದು ಇನ್ನು ಸುತ್ತಿ ಕೊಡ್ಬೇಕು, ಕೊಟ್ರೆ ನಾದ ಬರುತ್ತೆ. ಸ್ವಲ್ಪ ವೀಣೆ ತರ ಇದೆ ಅಲ್ಲ? ವೀಣೆ ತರ ಐತ್ರಮ್ಮ. ಇದು ಘಟಮ್ ಅಂತಾರೆ. ಗಡ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಅರಮನೆಯೆಲ್ಲ ನುಡಿಸ್ತಾ ಇದ್ರೆ ಆ ಕಾಲದಲ್ಲಿ ಇದ್ದಿತ್ತದು ಘಟಮ್. ಇದು ಪುಂಗಿ ಅಮ್ಮ. ಇದು ಸ್ವಲ್ಪ ಹೋಗಿದೆ. ಪುಂಗಿ ನೋಡು, ಅಲ್ಲಿ ಮರ ಇದೆ, ಆ ತರ ಪುಂಗಿ ಕಾಯಿ. ಇಲ್ಲಿ ಹಾವಾಡಿಗರು ಇದು ಹಾಕಿ ಇಲ್ಲಿ ನಾದ ಕೊಟ್ಟಿ ಹಾಕಿದ್ರೆ ಇಲ್ಲಿ ಈ ಹಾವನ ಉತ್ತದಿಂದ ಬರೋದನ್ನ ಇದ್ರ ನಾದದಕ್ಕೆ ಈಚೆಗೆ ಬರುತ್ತೆ ಅಂತ ಹೇಳ್ತಾರೆ ಜನ. ಇದು ಏಕನಾದ ಅಂತಾರಮ್ಮ. ಇದನ್ನ ಅಲ್ಲದೆ ಅದು ತುಂಬಾ ತೋರಿಸ್ತೀನಿ. ಇದು ಚರ್ಮ ಕಟ್ ಮಾಡೋದು ಏಕನಾದ. ಏಕತಾರಿ ಬೇರೆ, ತಂಬೂರಿ ಬೇರೆ. ಇದು ಆ ಚರ್ಮ, ಆಡಿನ ಚರ್ಮದಲ್ಲಿ ವಿಶೇಷವಾಗಿ ಅದೊಂಥರ ಒಳ್ಳೆ ನಾದ ಬರುತ್ತೆ. ಅದು ಬರುತ್ತೆ. ಇದಮ್ಮ, ಇದು ಈಗ ಘಟಮ್ ಅಂತ. ಇದು ಅಂದ್ರೆ ಇದನ್ನ ತೋರಿಸಿದ್ರಲ್ಲ, ಅದು ಕಂಚಿ. ಅದು ಇದೊಂದು ಘಟಮ್ ಅಂತ ಬರುತ್ತೆ. ಇದೊಂದು ವಾದ್ಯ, ಅದೊಂದು ವಾದ್ಯ ಬರ್ತದೆ. ಇದು ಗುಮ್ಸಿ ಅಂತಮ್ಮ. ಹಕ್ಕಿ ಗೂಡ್ ತರ ಇದೆ ಇದು ನೋಡಿ. ಇದ್ರಲ್ಲಿ ಇಲ್ಲೊಂದ್ ಕೈ ಇಟ್ಕೊಂಡು ತಾಳ ಹಾಕೋದು. ಇಲ್ಲಿ ನಾನು ತೋರಿಸ್ತೀನಿ ಈಗ ಇಲ್ಲ ಇದೆ ನೋಡ್ರಿ ಅಮ್ಮ. ಟಕ್ ಟಕ್ ಧೀಮ್, ಟಕ್ ಟಕ್ ಧೀಮ್. ಈ ತರ ಹಳೆ ಕಾಲದಲ್ಲಿ ಇದ್ದಿದ್ದು ಕುಂಬಾರ ಮನೆಯಲ್ಲಿ ಮಾಡಿಸಿ ಇದನ್ನೇ ಇರ್ತಕ್ಕಂಥದ್ದು. ಇದು ಡಿಜನ್ ಕಿನ್ನೂರಿ ಅಂತ. ಇದು ಉತ್ತರ ಕರ್ನಾಟಕದಲ್ಲಿ ಇದು ಬಹಳ ಐತೆ. ಇದು ಡಿಜನ್ ಪಿಟ್ಲು, ಈ ಪಿಟ್ಲು ತರ ನಿಲ್ಸ್ಕೊಂಡು ಅದೊಂಥರ ನಾದ ಬರ್ತದೆ. ಕಿನ್ನೂರಿನೇ ಇದು ಡಿಜನ್ ಕಿನ್ನೂರಿ ಅಂತ. ಇದು ಹಿಂಗಾಗಿ ಅಮ್ಮ, ಇದು ಪೈಪ್ ವಾದ್ಯ ಅಂತ ಇದರಲ್ಲೇ ಬರ್ತದೆ. ಪೈಪ್ ವಾದ್ಯ ಇದು ಒಂಥರ. ಇದು ಗುಮ್ಟೆ ಅಂತ ಅಮ್ಮ. ಗುಮ್ಟೆ ಈ ತರ ಗುಮ್ಟೆ ಒಳ್ಳೆ ನಾದ ನುಡಿಸೋ ಚಾಲಕಿನವರಿಗೆ ಒಳ್ಳೆ ಇದು ಬರುತ್ತೆ ಅಮ್ಮ. ಅಮ್ಮ ಇದು ತಮಟೆ ಅಂತ ಆ ಕಾಲದಲ್ಲಿ ಇತ್ತು. ಚರ್ಮದ ತಮಟೆ ಅಂತ ಅನ್ಕೊಂಡೆ. ತಮಟೆ ಆ ಕಾಲದಲ್ಲಿ ಇದ್ದಿತ್ತು. ಈ ನಾದ ಬೆಂಕಿ ಹಾಕಂಗ್ ಕಾಸ್ಕೊಂಡು ಆ ಕಾಲದಲ್ಲಿ ಬರ್ತಿತ್ತು. ಮೂಲ ವಾದ್ಯ ಅಂದ್ರೆ ತಮಟೆ. ಇವತ್ತು ಪ್ಲಾಸ್ಟಿಕ್ ನಲ್ಲಿ ಹೊಡ್ಕೊಂಡು ಇವಾಗ ಈ ತಮಟೆ ಎಲ್ಲ ಮರೆ ಆಯ್ತಮ್ಮ. ಪ್ಲಾಸ್ಟಿಕ್ ನಾಗೆ ಬಂದ್ಬಿಟ್ಟೇವೆ. ಇದು ದಮ್ಡಿ ಅಂತಮ್ಮ. ದಮ್ಡಿ ಇದು ಲಾವಣಿ ಪದ. ಸದಾ ಶಿವ ಒಂದು ಪದವ ಹೇಳ್ತೀನಿ, ಪಟಿಂಗರ್ ಸಾವಸ ಮಾಡಬಾರದು. ಮಾಡೋದ್ರೆ ಮಾಡಿಕೊಳ್ಳಿ, ಬಿಟ್ಟೋದ್ರೆ ಬಿಟ್ಟುಕೊಳ್ಳಿ. ಬೀಡಿ ಸಿಗರೇಟ್ ಮಾತ್ರ ಸೇದಬಾರದು, ನೀವು ಎಂಡ ಸರಾಯಿ ಮಾತ್ರ ಕುಡಿಯಬಾರದು.
ಈ ತರ ಲಾವಣಿ ಬೇಕಾದಷ್ಟು ಅವಮ್ಮ. ಅದೇ, ಅಯ್ಯೋ, ಅಯ್ಯೋ ದೇವ್ರೆ. ಅಮ್ಮ ಮರದ ತಾಳ ಅಂತ ಇದೆ, ಆ ಕಾಲದಲ್ಲಿ ಇದ್ದವಮ್ಮ. ಇದು ಮರದ ತಾಳ ಐತಿ. ಈಗ ಆ ಕಾಲದ ಸಾವಿರಾರು ವರ್ಷಗಳಲ್ಲಿ ಇದ್ರಲ್ಲಿ ಬಳಸ್ತಾ ಇದ್ರು ನೋಡ್ರಿ. ಇದು ಇದು ತಾಳ ಎರಡ್ ಕಾಲು ಹಿಡ್ಕೊಂಡು ತಾಳ ಆದಿ ತಾಳ, ತ್ರಿಪುರ ತಾಳ, ಜಂಪೆ ತಾಳ ಹಾಕೊಂಡು ಈ ತತ್ವಪದಗಳು ಆಡ್ಕೊಂಡು ದಮ್ಮಡಿ ಹೊಡ್ಕೊಂಡು ಹಾಡೋರು ಅವಾಗ. ಇವಾಗೆಲ್ಲ ಕಂಚಿನ ಫ್ಯಾಕ್ಟ್ರಿಯಿಂದ ಬಂದ್ಬಿಟ್ಟವೆ. ಇದು ಗುಮ್ಟೆ ಅಮ್ಮ, ಗುಮ್ಮಟೆ ಅಂತ ಇದೊಂಥರ ವಾದ್ಯ ಇರ್ತದೆ. ಇದು ಗುಮ್ಮಟೆ ಅಂತ ಬರ್ದಿದೆ, ಗುಮ್ಮ ಚೌಡಿಕೆ, ಗುಮ್ಮ ಚೌಡಿಕೆ ಅಂತ, ಗುಮ್ಮ ಚೌಡಿಕೆ ಅಂತ. ತೆಂಗಿನಕಾಯಿ ಪಿಟೀಲು ಅಂತ ಆಯ್ತದಲ್ರಮ್ಮ, ಇದು ತಯಾರು ಮಾಡ್ತೀನಿ. ತೆಂಗಿನಕಾಯಿ ಪಿಟೀಲು ಇವೆಲ್ಲ ಅಂತ. ಅಂದ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡಿದ್ರು ಚೆನ್ನಾಗಿ ನುಡಿಸ್ತಾರೆ ಕೆಲವರೆಲ್ಲ ಕಲಾವಿದರುಗಳು. ಆ ತರ ಮೂಲ ಜನ ಇವೆಲ್ಲ ಮರೆ ಆಗ್ಬಿಡ್ತವೆ ಅಂತ ಇದನ್ನ ತಯಾರು ಮಾಡೋದನ್ನೇ ಕಲ್ತಿ ಇದನ್ನ ಮಾಡಿ ಇಟ್ಟಿದ್ದೀನಮ್ಮ. ಈಗ ಹಂಗಿದೆ. ಇದು ಚೌಡಿಕೆ ಅಮ್ಮ, ಅದು ಗುಮ್ಮ ಚೌಡಿಕೆ. ಇದು ಎಲ್ಲಮ್ಮ ಕತೆಗಳೆಲ್ಲ ಆಡ್ತಾರಲ್ಲ, ಎಲ್ಲಮ್ಮ ಕತೆಗಳು ಆಡ್ತಾರೆ ಆ ತರ ಚೌಡಿಕೆ ಇದನ್ನ ತಯಾರು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀನಮ್ಮ. ಇದು ಸ್ತುತಿ ಪೆಟ್ಟಿ. ಅಲ್ಲಿ ಇದು ಮೊನ್ನೆ ಇಲ್ಲ ಕೃಷಿ ಮೇಳಕ್ಕೆ ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಮಕ್ಕಳೆಲ್ಲ ನೋಡ್ಬಿಟ್ಟು ಕಿತ್ತಾಕ್ಬಿಟ್ಟವ್ರೆ. ಇದನ್ನ ರೆಡಿ ಮಾಡಿಸ್ಬಿಟ್ರು. ಹಳೇ ಪೆಟ್ಟಿ ಸುಮಾರು 1000 ಒಂದು ಇನ್ನು ಹಾರ್ಮೋನಿಯಂ ತರ ಇದು ಬರುತ್ತೆ, ಹೋಗ್ಬಿಟ್ಟದಮ್ಮ. ಇನ್ನು ರೆಡಿ ಮಾಡಿಸ್ತೀನಿ, ಅದು ಪಾಪ ಮಾಡ್ಬೇಕು. ಹೀಗಾಗಿ ಸ್ತುತಿ ಪೆಟ್ಟಿ ಅಂತ ಹಿಂದೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ ಅಂತ ಈ ಭಿಕ್ಷಕ್ ಬರೋರು ಮೊದ್ಲಿಂದೆ. ಇವತ್ತು ಯಾರು ಕಾಣ್ತಾ ಇಲ್ಲ. ಆ ಕಲೆನೇ ಮರೆಯಾಗ್ತಾ ಇದೆ. ಎಷ್ಟು ಚೆನ್ನಾಗಿ ಆಡ್ಕೊಂಬರೋರು ಹೆಂಗಸರು ಗಂಡಸರುಗಳು. ಇದು ಅಮ್ಮ, ಇದು ತಮಟೆ ಹೋಳು ಅಂತ ಬಳೆ ಅಂತ ಇದೆ, ಅದು ತಯಾರು ಮಾಡಕ್ಕೆ ಇಟ್ಕೊಂಡಿದೀನಿ. ಇದು ಅದೇ ಇದು ತಂಬೂರಿ, 4 ತಂತಿ ತಂಬೂರಿ ಮತ್ತೆ ಇಲ್ಲಿ ಮಾಡಿಟ್ಟಿದ್ದೀನಮ್ಮ. ಇದು ಆಡಿನ ಚರ್ಮ ಅಂತ ನಾವು ಇದನ್ನ ಕಟ್ಟಕ್ಕೇನೆ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಒಂದು 25 ವಾದ್ಯಗಳನ್ನ ಇನ್ನು ತಯಾರು ಮಾಡಿ ಈ ನಾಡಿಗೆ ಒಂದು ನಾನು ಪರಿಚಯ ಕೊಟ್ಟಿದ್ದೀನಿ. ಆಮೇಲೆ ಇದೆಲ್ಲ ನೋಡಿ ಇಡೀ ಏಕತಾರಿ ರಾಮಯ್ಯ ಈ ಕೆಲಸ ಎಲ್ಲ ನೋಡಿ ಕರ್ನಾಟಕ ಜನ ಏಕತಾರಿ ರಾಮಯ್ಯ ಅಂತ ಹೆಸರಿಟ್ಕೊಂಡ್ರು. ಆಮೇಲೆ ರಾಮಯ್ಯ ರಸ್ತೆ ಯಾವ್ದು ನಿಮ್ ತರನೇ ಕೇಳ್ಕೊಂಬತ್ತವ್ರೆ. ನಮ್ ಪಂಚಾಯತ್ ಅವ್ರು ರಾಮಯ್ಯ ರಸ್ತೆ ಅಂತ ನಮ್ಮ 3ನೇ ರೋಡ್ ಅಂತ ಹಾಕ್ಬೇಕು. ಅವ್ರು ನಾಳೆ ಹಾಕ್ತಾರೆ, ಹಾಕ್ಲೇಬೇಕವ್ರು. ಯಾಕೆಂದ್ರೆ ಇಂಥ ಮಾಣಿಕ್ಯ ಇಲ್ಲ ಅದೇ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ಬೇಕಲ್ಲ. ರಾಮಯ್ಯ ರಸ್ತೆ ಜಾನಪದ ಮೂಲ, ಜಾನಪದ ಕುಟೀರ ಅನ್ನೋದು ಅದೇ ಹೆಸರು. ನಾವು ಈ ತ್ಯಾಗ ಮಾಡಿದೀನಿ ನಾಡಿಗೋಸ್ಕರವಾಗಿ, ಹಾಕ್ಲೇಬೇಕು. ನೀವ್ ಹೇಳ್ತೀರಾ, ನೀವ್ ಪೇಪರ್ ಅಲ್ಲೂ ಹಾಕ್ತೀರಾ ಬಿಡ್ರಿ, ವಿಚಾರ ಹೇಳ್ತೀನಿ. ಹಾಗಾಗಿ ಅಮ್ಮ, ನಿಮ್ಮಿಂದ ಈ ನಾಡಿಗೊಂದು ಬೆಳಕಾಗ್ಬೇಕು. ಏಕತಾರಿ ನಿಮ್ಮಿಂದ ಎಷ್ಟೋ ಜನಕ್ಕೆ ಆನಂದ ಪಡ್ತಾರಮ್ಮ. ಯಾಕೆಂದ್ರೆ ನೀವು ಪರಿಚಯ ಕೊಡ್ತೀರಾ ಜನಗಳಿಗೆ. ಇಂಥ ಮಹಾನ್ ಮಾಣಿಕ್ಯಗಳವೆ, ತಗೊಳ್ರಪ್ಪ, ಜ್ಞಾನಿಗಳಾಗ್ರಿ ಅಂತ ಹೇಳ್ತೀವಿ. ಖಂಡಿತ ಸತ್ಯ. ಈ ಲಿಂಗದ ಬಗ್ಗೆ ನಂಗೆ ಒಂಚೂರು ವಿವರಣೆ ಕೊಡಿ. ಇದು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀರಾ. ಈ ಲಿಂಗು ಇಡೀ ಜಗತ್ತಲ್ಲಿ ಶಿವಲಿಂಗು ಅಂದ್ರೆ ಜನಗಳಿಗೆ ಏನೋ ಪರಮಾತ್ಮನೇ ನಮ್ಮ ಜೊತೆಲಿ ಇದ್ದಾರೆ ನಂಗೆ ಖುಷಿ ಶಾಂತಿ. ಶಿವರಾತ್ರಿ ಬಂತು ಅಂದ್ರೆ ಜನಗಳಿಗೆ ಆನಂದವೇ ಆನಂದ ಈ ಭೂಮಿ ಮೇಲೆ. ಯಾಕೆಂದ್ರೆ ಈ ಪಾಪದ ಪ್ರಪಂಚ ತುಂಬಿಕೊಂಡಿರೋ ದೆಸೆಯಿಂದ ಶಿವ ಅಂದ್ರೆ ಶಿವಲಿಂಗು ಅಂತ ಹೇಳ್ತಾರೆ. ಆ ಶಿವಲಿಂಗು ಅಂದ್ರೆ ಇದು ಗುಂಡಾಕಾರವಾಗಿ ತೋರಿಸ್ತಾರೆ. ಇದು ಶಿವ ಅಂದ್ರೆ ನಿರಾಕಾರ ಜ್ಯೋತಿ, ಪರಮಾತ್ಮ ಮೇಲಿರ್ತಕ್ಕಂಥ ಶರೀರ ಇಲ್ಲದವನು, ಜನನ ಮರಣ ಬರ್ದ ಇಲ್ದವನು ಶಿವ ಅಂತ ಒಂದು ನಕ್ಷತ್ರ ತರವಾಗಿರ್ತಾನೆ ಪರಮಾತ್ಮ ಶಿವ. ಅದು ಅವನಿರ್ತಾನೆ. ಶಿವ ಅಂದ್ರೆ ಶಂಕರನಿಗೆ 8 ಮಕ್ಳು ಇದ್ದಾರೆ. ಈಗ ಶಿವಲಿಂಗು ಅಂತ ಹೇಳ್ತಾರೆ. ಇದರಿಂದ ಜನಗಳಿಗೆ, ಇದರಿಂದ ಭಕ್ತರುಗಳು ಪಾಪ ಪೂಜೆ ಮಾಡಿ ಸಂತೋಷ ಪಟ್ಟು ಆನಂದವಾಗಿ ಇದನ್ನ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಹೋಗ್ತಾರೆ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ವೈರಾಗ್ಯ, ಈ 3 ಅಂತಸ್ತಿದೆ. ಈ ಅಂತಸ್ತಲ್ಲಿ ಭಕ್ತಿಲಿ ಪುಣ್ಯಕ್ಷೇತ್ರಗಳು ಹುಡುಕಾಡೋದು, ಪೂಜೆ ಮಾಡೋದು, ಅಲ್ಲಿ ಇಲ್ಲಿ ಹುಡುಕಿ ಮಾಲೆಗಳು ಹಾಕೊಂಡು ಹೋಗಿ ಜ್ಞಾನನೇ ಪಾಪ ಗೊತ್ತಿಲ್ಲ, ಭಕ್ತಿಲೇ ಬೆಂದು ಸುಸ್ತಾಗಿರ್ತಾರೆ. ಹಾಗೆ ಜ್ಞಾನ ಮಾರ್ಗದಲ್ಲಿ ಏಕಾಂಗಿಯಾಗಿ ಏಕತಾರಿ ಹಿಡಿದವನೇ ಜ್ಞಾನಿಗಳು ಆ ಜ್ಞಾನ ಮಾರ್ಗಕ್ಕೆ ಬರ್ತಾರೆ. ಯಾಕಂದ್ರೆ ಇದ್ರಾಗ ಆನಂದ ಸಿಗ್ತದೆ. ಓಂಕಾರ ಧ್ವನಿ ಒಳಗೆ ಇಡೀ ಜಗತ್ತು ಅಲೆ ಹೊಡ್ಕೊಂಡು ಪರಮಾತ್ಮನೆಡೆಗೆ ಮೇಲೆ ಕರ್ಕೊಂಡು ಹೋಗ್ತದೆ ಈ ಏಕತಾರಿ. ಅದಕ್ಕೆ ಜ್ಞಾನ ಮಾರ್ಗ ಅಂತಾರೆ. ಅದು ವೈರಾಗ್ಯ ಅಂದ್ರೆ ಎಲ್ಲ ತೋರ್ದು ಗಳಪ ಅದೇ ಸ್ವಾಮಿ, ಅದೇ ಅಂದ್ರೆ ಬದುಕಿದ್ರು ಸತ್ತಂಗೆ. ಅವರು ಕೋಟಿಗೆ ಅವ್ರು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅಂತ ಮಹಾನ್ ಕೋಟಿಗೆ ಅವ್ರ ನಮ್ಮ ಕಣ್ಣಿಗೆ ಕಾಣಲ್ಲ. ಅಂತಹ ವೈರಾಗ್ಯದಲ್ಲಿ ಇರೋರಮ್ಮ. ಹಿಂಗೆ ಪುಣ್ಯಾತ್ಮ ಜ್ಞಾನಿಗಳು ಮಾತಿದು. ನೀವಿಲ್ಲಿ ಹೇಳ್ತಿದ್ರಿ
ಅದೇ ಇದನ್ನ ನೀವು ಮಾಡೋದು ಹೇಗೆ ಅಂತ? ಮಾಡೋದು ಹೇಗೆ ಅಂದ್ರೆ ಅಮ್ಮ, ಇದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ನಾನು ಕಲ್ತ್ಕೊಂಡೆ. ಅಲ್ಲಿ ಶಿವಲಿಂಗನೇ ಶಿವ. ನಮ್ಮ ಹಿಂದೂ ಧರ್ಮ ಅಲ್ಲ, ದೇವತೆ ಧರ್ಮ ಅಂತ ಹೇಳ್ಬೋದು ನಾವು. ಹಿಂದೂ ಧರ್ಮ ತಪ್ಪಾಗಿ ಹೇಳ್ಕೊಂತಾರೆ, ಇಲ್ಲಪ್ಪ ಗೊತ್ತಿಲ್ಲ ಅಜ್ಞಾನಿಗಳಿಗೆ. ಹಿಂದೂಗಳು ಯಾರು ಅಲ್ಲ ನಮ್ಮ ಈ ಭೂಮಿ ಮೇಲೆ, ನಮ್ಮ ಭಾರತ ದೇಶದಲ್ಲಿ ದೇವತಾ ಧರ್ಮ ಅಂತ ಹೇಳ್ಬೇಕು ನಾವು. ಆ ದೇವತಾ ಧರ್ಮದಲ್ಲಿ ಆ ಜ್ಞಾನಕ್ಕೆ ಹೋದ್ರೆ, ಬ್ರಹ್ಮಕುಮಾರಿಗೆ ಹೋಗಿ ಆ ಕ್ಲಾಸ್ ಕೇಳಿದ್ರೆ ಈ ಇಡೀ ಈ ಭಗವಂತನೇ ಸಿಕ್ಕನೇ ಅನ್ನತಕ್ಕಂಥ ಒಂದು ಧ್ಯಾನ ತಪಸ್ಸು ಮಾಡಿ 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 ಅವ್ರನ್ನ ಮೈಂಡು ಅಶಾಂತಿಲಿರೋನ್ನ ಖುಷಿ ಶಾಂತಿಯಾಗಿ 100 ವರ್ಷ ಕಾಲ ಬದುಕುವಂತ ರೀತಿಲಿ ಜೀವನ ಪಾವನ ಮಾಡ್ತದೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ. ಅಲ್ಲಿ ಕಚ್ಚೆ ಕೈ ಬಾಯಿ ಎಲ್ಲ ಕಟ್ಟಿಸ್ತದೆ ಅಲ್ಲಿ ಆಧ್ಯಾತ್ಮಿಕ ಜ್ಞಾನದಲ್ಲಿ. ಅಷ್ಟೊಂದು 3 ಕಟ್ಬಿಟ್ರೆ ಹಿಂದೆ ಹೇಳ್ತಿದ್ರು, ಕೈ ಬಾಯಿ ಕಚ್ಚೆ ಇದ್ರೆ ಎಲ್ಲಾದ್ರೂ ಹೋಗ್ಬೋದು ಕಣ್ಲಾ ಅಂತ ಹೇಳೋರು. ಹಂಗೆ ಕೈ ಬಾಯಿ ಕಚ್ಚೆ ಇವು ಬಹಳ ಶುದ್ಧವಾಗಿ ಮಡಿಕೊಂಬಿಟ್ರೆ ಎಲ್ಲೋದ್ರೂ ನಮ್ಗೆ ಸಿಗ್ತದೆ ಅಂತ ಹೇಳೋರು. ಹಂಗೆ ಆ ಸಂಸ್ಥೆ ಒಳಗೆ ನಮ್ಗೆ ಹೇಳಿ, ನಾನು 15 ದಿವಸದಿಂದ ಇದ್ದೀನಿ. ನಾನು ಹುಚ್ಚಾಗಿದ್ದೆ ಒಂದ್ಸಾರಿ. ಯಾಕೆ? ಆಧ್ಯಾತ್ಮಿಕ ಒಂದು ಮಾನಸಿಕ ರೋಗ ಆಗ್ಬಿಟ್ಟಿದೆ. ಒಂದು 8-10 ವರ್ಷದಿಂದ ಘಟನೆ ಆಗಿತ್ತು. ಯಾರೋ ನನಗೆ ಇದು ಡೆತ್ ಆಗ್ಬಿಟ್ಟಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದು ನಾನು ನೋಡ್ಬಿಟ್ಟು ನನ್ನ ಮೈಂಡ್ಗೆ ಸ್ವಲ್ಪ ಶಾಕ್ ಆಯ್ತು. ಸಾಕು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಸುಮಾರು ನನಗೆ ಇದಾಗ್ಬಿಡ್ತು. ಆಗ ಹೋಗಿ ಸುಮಾರು ಅಲ್ಲಿ ಇಲ್ಲಿ ಮಾತ್ರೆ ನುಂಗಿ ಸಾಕಾಯ್ತು, ಹೋಯ್ತು. ಇನ್ನೇನು ಹತ್ರ ಬೀಳಾಯ್ತು. ಡಾಕ್ಟ್ರ್ ಹೇಳ್ಬಿಟ್ರು, ಇನ್ನೇನು ಮಾತ್ರೆ ನುಂಗ್ಬೇಡಪ್ಪ, ನೀನು ಮೆಡಿಟೇಷನ್ ಮಾಡು, ನೀನು ಧ್ಯಾನ ಮಾಡು ಅಂತ ಹೇಳ್ಬಿಟ್ರು ಲಾಸ್ಟ್ಗೆ. ಅದ್ರಲ್ಲಿ ನಿನ್ಗೆ ವಾಸಿ ಆಗ್ತದೆ ಅಂದ್ರೆ ಡಾಕ್ಟ್ರು ಇದರಲ್ಲಿ ಹುಚ್ಚಾಸ್ಪತ್ರೆಲ್ಲ ಎಲ್ಲೋ ಹಂಗಂದ್ರು. ಆಮೇಲೆ ಅಮ್ಮ ನಾನು ಹೌದಲ್ವಾ ಸರ್, ಈಗ ಎಲ್ಲಿಗೋಗ್ಬೇಕು, ನಾನು ಆಧ್ಯಾತ್ಮಿಕ ಜ್ಞಾನಕ್ಕೆ ಹೋಗ್ಬೇಕು ಅಂತ ಹುಡಿಕೊಂಡಿದ್ದೆ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಶಿವ ಅಂದ್ರೆ ನನಗೆ ಇಷ್ಟ. ಶಿವನ ಸಂಸ್ಥೆಯಲ್ಲಿ ನಮ್ಮ ಧರ್ಮ ಅಲ್ವಾ ಅದು, ದೇವತಾ ಧರ್ಮ ಅಂದ್ಬಿಟ್ಟು ಹೋಗಿ ಅಲ್ಲಿ ಸೇರಿಕೊಂಡು ಅಲ್ಲಿ ಹೋಗಿ ನಾನು ಕ್ಲಾಸ್ ಕೇಳ್ಕೊಂಡು ಧ್ಯಾನ ಮಾಡಿ ಅಮೃತ ವೇಳೆ 4 ಗಂಟೆಯಿಂದ 5 ಗಂಟೆವರೆಗೂ ಅಮೃತ ವೇಳೆ ಧ್ಯಾನ ಮಾಡಿ ಶುದ್ಧವಾದೆ. ನಾನು ಹಿಂಗೆ ಮಾತಾಡ್ತಾನೆ ಇರಲಿಲ್ಲ 15 ವರ್ಷದಿಂದ 20 ವರ್ಷದಿಂದ. ಆಮೇಲೆ ಧ್ಯಾನ ಮಾಡಿ ಈ ನರನಾಡಿಗಳೆಲ್ಲ ಫಿಲ್ಟರ್ ಆಯ್ತು. ಫಿಲ್ಟರ್ ಆಗಿ ಈ ಮಾನಸಿಕ ರೋಗದನು ಬ್ರಹ್ಮಕುಮಾರಿಗೆ ಹೋಗ್ಬೇಕು. ನಿಜವಾದ ಭಗವಂತ ಅಲ್ಲೇ ಸಿಗೋದು. ಸರ್ವ ಧರ್ಮದ ತಂದೆ ನಿರಾಕಾರ ಜ್ಯೋತಿ ಅಂತ ಹೇಳ್ತಾರೆ. ಅವ್ರನ್ನ ಈ ಜನಕ್ಕೆ ಗೊತ್ತಿಲ್ಲ, ಈ ಪ್ರಪಂಚದ ಜನಕ್ಕೆ ಗೊತ್ತಿಲ್ಲಮ್ಮ. ಅಲ್ಲಿ ನಾನು ಕಲಿತೆ ಈ ಪರಮಾತ್ಮ. ಏನಂದ್ರಲ್ಲಿ ಮಾಡಿದ್ರಿ ಇದನ್ನ? ಇದು ನೋಡ್ರಿ, ಒಳಗಡೆ ಇರೋದೆಲ್ಲ ಧರ್ಮಕೋಲದಲ್ಲಿ ಆಕಾರ ಮಾಡ್ಕೊಂಡೆ. ಅಲ್ಲಿ ಕಲ್ತಿದ್ದೆ ನಾನು. ಆಕಾರ ಮಾಡ್ಕೊಂಡು ಅದ್ರ ಮೇಲೆ ಪಿ ಸಿಮೆಂಟ್ ಎಲ್ಲ ಹಾಕಿ, ನಾನು ಸಿಮೆಂಟ್ ಕೆಲಸ ಮಾಡ್ತಿದ್ದೆ ಮೊದ್ಲಿಗೆ ನನ್ನ ಜೀವನದಲ್ಲಿ. ನಮ್ಮ 30 ವರ್ಷ ಸಿಮೆಂಟ್ ಕೆಲಸ ಮಾಡ್ಕೊಂಡು ರಾತ್ರಿ ಎಲ್ಲ ನಾಟಕ ಕೆಲ್ಸಕ್ಕೆ ಹೋಯ್ತಿದ್ದೆ. ಹಗಲೆಲ್ಲ ಬಿಲ್ಡಿಂಗ್ ಕೆಲಸ, ಸಿಮೆಂಟ್ ಕೆಲಸ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಇಲ್ಲಿಗೆ ಬಂದಿದ್ದೀನಮ್ಮ. ಎಷ್ಟು ಜನ ಮಕ್ಕಳು ನಿಮ್ಗೆ? ಅಮ್ಮ 2 ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ. ಈ 2 ಹೆಣ್ಮಕ್ಳು ಎಲ್ಲ MA BA ಓದವೆ, ಕೆಲ್ಸಗಳಿಗೆ ಹೋಗ್ತೇವೆ. ರಾತ್ರಿ ಹೊತ್ತು ಎಣ ಕಾಯ್ಕೊಂಡು ಭಜನೆ ಮಾಡ್ಕೊಂಡು ನಾನು ಮಕ್ಕಳನ್ನ ಓದಿಸಿತ್ತು. ಇವತ್ತು ನನ್ನ ಮಗ ಸಿವಿಲ್ ಇಂಜಿನಿಯರು, ನಾನು ಸಾಕ್ತಾನೆ. ಒಳ್ಳೆ ಮಗ ಹುಟ್ಟವನೆ, ಸಾಕೋದೊಂದೇ. ಕಷ್ಟ ಜೀವನ, ಆದ್ರೆ ಅವ್ರಿಗೆ ವಿದ್ಯೆ ಕಲ್ಸ್ಕೊಟ್ಟಿದ್ದೀನಿ. ನಿಮಗೆ ಇದೆಲ್ಲ ಬಂದಿರೋದಕ್ಕೋಸ್ಕರ ಇಷ್ಟೆಲ್ಲ ಬೆಳೆಯಕಾಯ್ತು. ಕರ್ನಾಟಕ ಜನ ನಿಮ್ಮಂತವ್ರು ನಮ್ಮನ್ನ ಗುರುತಿಸಿ ಇವತ್ತು ನಿಮ್ಮ ವಿಡಿಯೋ ಹೋದ್ರೆ ಕೋಟ್ಯಾಂತರ ಜನ ನೋಡ್ತಾರೆ. ಇದು ವಿಶೇಷವಾಗಿ ನಿಮ್ಮ ಹತ್ರ ಮಾತಾಡಿದ್ದೀನಿ, ಯಾರಿಗೂ ಹೇಳಿಲ್ಲ ಆ ಥರ. ಈ ಥರ ಒಂದು ಆಧ್ಯಾತ್ಮಿಕ ಜ್ಞಾನದ ಲೈನ್ನಲ್ಲಿ ನಿಮಗೆ ಹೇಳಿದ್ದೀನಿ ರಮ್ಮ. ಅದಕ್ಕೆ ಸುಮಾರು 4 ಕೋಟಿ 5 ಕೋಟಿ ಜನ ನನ್ನ ಏಕತಾರಿ ರಾಮಯ್ಯ ಅಂದ್ರೆ ಎಲ್ಲ ಗುರ್ತಿಸ್ಕೊಂಡವ್ರಮ್ಮ. ಶರಣಾರ್ಥಿ. ಇದೇನು ಇದು, ಯಾಕೆ ನೀವು ಸಪರೇಟ್ ಆಗಿ ಎಲ್ಲದಕ್ಕಿಂತ ವಿಭಿನ್ನವಾಗಿ ಇದನ್ನ ಪ್ಯಾಕ್ ಮಾಡಿ ಹಾಕಿಟ್ಟಿದ್ದೀರಾ ಅಂತ? ಅಮ್ಮ, ಇದು ಏಕತಾರಿ ರಾಮಯ್ಯ ಅಂತ ಈ ಕರ್ನಾಟಕ ಜನ ನನಗೆ ಹೆಸರಿಟ್ಬಿಟ್ಟವ್ರೆ. ಅದಕ್ಕೆ ನಮ್ ಸುಶೀದ್ರ ಏನ್ ಮಾಡ್ಬಿಟ್ರು, ಟೈಲರ್ ಕೆಲಸ ಮಾಡ್ತಾರೆ ಅವರು, ಕಲಾವಿದ್ರು. ಅವ್ರೇನ್ ಮಾಡಿದ್ರು, ಏಕತಾರಿ ರಾಮಯ್ಯ ಅಂತ ಇದನ್ನ ನಾನು ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ನಲ್ಲ, ಇದನ್ನ ಎಗಲ್ಗೆ ಹಾಕೊಂಡು ಆರಾಮಾಗಿ ಟ್ರೈನ್ ಹತ್ಬೋದು. ಫಂಕ್ಷನ್ಗೆ ಹೋದ್ರೆ ಟ್ರೈನ್ಗಳು ಹತ್ಬೋದು, ಬಸ್ ಹತ್ಬೋದು, ಯಾರಿಗೂ ತೊಂದರೆ ಆಗಲ್ಲ. ಕೆಲವ್ರು ಹಿಂಗೆ ಈ ಬ್ಯಾಗ್ ಹೆಗ್ಲಿಗೆ ಹಾಕಂತಾರಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳು ಅಂತ, ಹಿಂಗ ಹಾಕೊಂಡು ನಾನು ಆರಾಮಾಗಿ ಹೋಗ್ತಾ ಇರ್ತೀನಮ್ಮ. ಇದು ನನ್ನ ರಕ್ಷಣೆಗೆ. ಇದು ಭಗವಂತ ನಾನು ಹಿಂದೆ ಇರ್ತೇನೆ ಅಂತ ಒಂದ್ ಲೆಕ್ಕ. ನಾನು ಒಬ್ಬನ ಜೊತೆಲೆಲ್ಲ ಇದೊಂದು ಏಕತಾರೆ ಆದ್ರೆ ನೀವು ಇನ್ನೊಂದೇ ದ್ವಿತೀಯ ತಾರೆ, ಒಟ್ಟಿಗೆ ಹೊರಡುತ್ತೆ. ಹೀಗಾಗಿ ನಾನು ಶಿಶಿದ್ರು ಮಾಡ್ಕೊಟ್ಟಿರೋದು. ಹಿಂಗ್ ಕೆಲವರೆಲ್ಲ ಹಿಂಗೆ ಇಟ್ಕೊಂಡ್ರೆ ಒಳ್ಳೇದು. ಹಿಂಗೆ ಸೇಫ್ಟಿ ಇರ್ತದೆ, ಒಬ್ರು ತೊಂದರೆ ಆಗಲ್ಲ. ಒಬ್ರು ಹೊಡಿಯೋದು ಬಿಡಿಯೋದು ಇದೆಲ್ಲ ಸ್ವಲ್ಪ ಇರ್ತದೆ, ಹಿಂದೆ ಆರಾಮಾಗಿರ್ತದೆ.
ನಾನ್ ಬೆನ್ನಿಂದೆ ನೋಡಪ್ಪ, ನೀನ್ ಭಗವಂತ ಬೆನ್ನಿಂದೆ ಹೆಂಗಿರ್ತದೆ, ಜ್ಞಾನಿಗಳು ಮಾತ್ರ ಇದಿರ್ತದೆ ಅಮ್ಮ. ಅದೇ. ಈ ಏಕತಾರಿ ತಗೊಂಡೋಗೋರು ಜ್ಞಾನಿಗಳು ಮಾತ್ರ, ಅಜ್ಞಾನಿಗಳಿಲ್ಲ. ಹಿಂಗೆ ಇದನ್ನ ನನಗೆ ಶಿಷ್ಯದ್ರು ಕೊಟ್ಟಿದ್ರದಮ್ಮ. ಒಂದ್ ಹಾಡ್ ಹೇಳಿ ಅಪ್ಪಾಜಿ, ಅಮ್ಮ. ಯಾವ್ದಾರ ಒಂದ್ ಹಾಡ್ ಹೇಳಿ. ಅಮ್ಮ ನೀವು ಎಂತ ಮಾತು ಕೇಳಿದ್ರಿ. ಹಾಡು ಹಾಡು ಹಾಡಂತ ಹಾಡಿಸ್ತಾರೆ ಕಣ್ರಪ್ಪ, ಆಡಕ್ಕೆ ಬರಲ್ಲಂದೆ ಬೀಡಲ್ಲಂತಾರೆ ಕಣ್ರಣ್ಣ. ನಾನೆಂದೋ ಹಾಡ್ದೋನಲ್ಲ, ನಿಮ್ ಮುಂದೆ ನಿಂತೋನಲ್ಲ, ತಪ್ಪಿದ್ರೆ ದಯವಿಟ್ಟು ಬೊಯ್ಬ್ಯಾಡಿ ಕಣ್ರಣ್ಣ ಅಂತ ಹಿಂದೆ ಆಡ್ತಾ ಇದ್ವಿ. ಅದೋಗ್ಲಿ, ಈಗ ನಾನು ಗರ್ಭದ ಹಾಡು ಹಾಕ್ತೀನಮ್ಮ. ಇದು ಯಾವ ಕ್ಯಾಸೆಟ್ ಅಲ್ಲೂ ಬಂದಿಲ್ಲ, ಎಲ್ಲೂ ಜನ ಹೆಚ್ಚಿಗೆ ಕೇಳಿಲ್ಲ. ಇದು ಗರ್ಭ ಅಂದ್ರೆ ನಾವೆಲ್ಲರೂ ಈ ಇಷ್ಟು ಕೋಟ್ಯಾಂತರ ಜನ ನಾವು ಬಂದಿರೋದೇ ಗರ್ಭದಿಂದ. ಆ ಪ್ರಕೃತಿ, ಆ ಗಾಳಿ, ನೀರು, ಬೆಳಕು, ಭೂಮಿ, ಇಂತಹ ಪ್ರಕೃತಿಯಲ್ಲಿ ಒಳಗಡೆ ಗರ್ಭದಲ್ಲಿ ತಗೊಂಡು ಅದನ್ನ ಅನುಭವಿಸ್ಕೊಂಡು 9 ತಿಂಗಳು ಒಳಗಡೆ ಇದ್ಕೊಂಡು ಎಂಥ ಪ್ರಧಾನಿನೂ ಬಂದವ್ರೆ, ಎಂತೆಂಥ ಮೀಸಲ್ಲ, ಎಂತೆಂಥ ರಾಮಕೃಷ್ಣ ಬುದ್ಧ ಎಲ್ಲರೂ ಗರ್ಭದಲ್ಲಿ ಬಂದಿರೋರು. ಅದರಲ್ಲಿ ನಾವು ಸಹ ಗರ್ಭದಲ್ಲಿ ಬಂದಿದ್ದೀವಮ್ಮ. ಅದೇ ಗರ್ಭದ ಹಾಡು ಜನಗಳು ತುಂಬಾ ಇಷ್ಟ ಆಗುತ್ತೆ. ಓಂ ನಮಃ ಶಿವಾಯ. ಪಾರ್ವತಿ ಕೇಳ್ತಾಳೆ ಪರಮೇಶ್ವರನಿಗೆ, ಕೈಯ ಮುಗಿದು ನಿಂತಾಳಾರ್ಧಾಂಗಿ. ಈ ಪಿಂಡ ಪ್ರಕೃತಿ ಆಗುವ ಆಕಾರ ತಿಳಿಸಬೇಕು ನನಗಿದರ ಬಗೆ, ನನಗದರ ಬಗೆ. ಸಾಂಬೋ ಹೇಳುತ್ತೀನಿ ಕೇಳೆ ಪಾರ್ವತಿ, ಜನನ ಮರಣ ಚಕ್ರ ಸದೀನ. ಈ ಪಿಂಡ ಆಗುವುದು ಗಂಡನಿಂದ, ಆಗುವುದು ಉತ್ಪನ್ನ. ಈ ಪಿಂಡ ಆಗುವುದು ಗಂಡನಿಂದ, ಆಗುವುದು ಉತ್ಪನ್ನ. ಈ ಪಿಂಡ ಆಗುವುದು ಗಂಡನಿಂದ, ಆಗುವುದು ಉತ್ಪನ್ನ. ಪಿಂಡ ಆಗುವುದು ಗಂಡನಿಂದ, ಖಂಡಿತ ನಿಲ್ಲೋದಿಲ್ಲ ಪ್ರಮಾಣ. ಮುಟ್ಟಾದ ಮೋರೋ ದಿವಸಕ್ಕೆ ನೋಡು, ಶುದ್ಧ ಪಂಚಮಿ ದಿನ. ಅದೇ ರಾತ್ರಿಯೊಳು ಕೂಡುವವರು, ಸತಿಪತಿಗಾಳೆ ಕಾಂತ ದಿನ. ಪಾರ್ವತಿ ಕೇಳ್ತಾಳೆ ಪರಮೇಶ್ವರನಿಗೆ, ಕೈಯ ಮುಗಿದು ನಿಂತಾಳಾರ್ಧಾಂಗಿ. ಈ ಪಿಂಡ ಪ್ರಕೃತಿ ಆಗುವ ಆಕಾರ ತಿಳಿಸಬೇಕು ನನಗಿದರ ಬಗೆ, ಸ್ವಾಮಿ ಅದರ ಬಗೆ, ಸ್ವಾಮಿ ಇದರ ಬಗೆ, ಸ್ವಾಮಿ ಅದರ ಬಗೆ. 5 ದಿವಸಕ್ಕೆ ನೀರಿನ ಗುಳ್ಳಿಯಂತೆ ಎಪ್ಪು ಕಟ್ಟುತ್ತದೆ ಪ್ರಮಾಣ. 10 ದಿವಸಕ್ಕೆ ಹಾಲಿನ ಕೆನೆಯಂತೆ ಈ ಮಾಯಾದ ಜನನ. 15 ದಿವಸಕ್ಕೆ ಎಪ್ಪು ಕಟ್ಟುತ್ತದೆ ಮಸಾಲು ಬಣ್ಣ. 20 ದಿವಸಕ್ಕೆ ಸಿಪ್ಪೆಯ ಸುಲಿದ ಬಾಳೆಹಣ್ಣಿನಂಗೆ ಬಲು ಸಣ್ಣ. ಪಾರ್ವತಿ ಕೇಳ್ತಾಳೆ ಪರಮೇಶ್ವರನಿಗೆ, ಕೈಯ ಮುಗಿದು ನಿಂತಾಳಾರ್ಧಾಂಗಿ, ಅರ್ಧಾಂಗಿ. 20 ದಿವಸಕ್ಕೆ ಸಿಪ್ಪೆಯ ಸುಲಿದ ಬಾಳೆಹಣ್ಣಿನಂಗೆ ಬಲು ಸಣ್ಣ. 25 ದಿವಸಕ್ಕೆ ಬೆಳೆಯುತ್ತಾ ಬರುತ್ತಿದೆ ಮಸಾಲು ಬಣ್ಣ. 1 ತಿಂಗಳಿಗೆ ಬೆಳೆಯುತ್ತಾ ಬರುತ್ತಿದೆ ಬಲು ಕೊರೆಯ ತೀರ. 2 ತಿಂಗಳಿಗೆ ತೋಳು ತೊಡೆಗಳು
ಉಂಡ ಮುಂಡ ಉತ್ಪನ್ನ. ಪಾರ್ವತಿ ಕೇಳ್ತಾಳೆ ಪರಮೇಶ್ವರನಿಗೆ, ಕೈಯ ಮುಗಿದು ನಿಂತಾಳ ಅರ್ಧಾಂಗಿ, ಅರ್ಧಾಂಗಿ ಅರ್ಧಾಂಗಿ. 3 ತಿಂಗಳಿಗೆ ಬೆಳೆಯುತ್ತ ಬರುತ್ತದೆ 9 ದ್ವಾರ. ನಾಲ್ಕು ತಿಂಗಳಿಗೆ ನಾಜೋಕು ಕಿರಣ, ರೋಮನೇತ್ರ ಉತ್ಪನ್ನ. 5 ತಿಂಗಳಿಗೆ ಆತ್ಮ ಪ್ರವೇಶ, ಗರ್ಭಧಾರಣೆ ಸ್ವೀಕಾರ. ಓಂ ನಮಃ ಶಿವಾಯ. ಓ 6 ತಿಂಗಳಿಗೆ 64 ಕಿಲೋಗಳು ಜ್ಞಾನೋದಯ ಉತ್ಪನ್ನ. ಪಾರ್ವತಿ ಕೇಳ್ತಾಳೆ ಪರಮೇಶ್ವರನಿಗೆ, ಕೈಯ ಮುಗಿದು ನಿಂತಾಳ ಅರ್ಧಾಂಗಿ, ಅರ್ಧಾಂಗಿ. 7 ತಿಂಗಳಿಗೆ ಎಲ್ಲ ತಯಾರ, ಬಲೆದು ಓಡಾಡುತ್ತಾನೆ ಬಲು ಸರದಾರ. 8 ತಿಂಗಳಿಗೆ ಜ್ಞಾನದ ತೂಕ, ತಂದು ಕೊಡುತ್ತದೆ ಕಣ್ಣಿಗೆ ನೀರ. 9 ತಿಂಗಳಿಗೆ ಕೇಳೆ ಪಾರ್ವತಿ, ಹೊರಗೆ ಬರುವ ವಿಚಾರ. ಹೇಳಿ ಸ್ವಾಮಿ. ಇಂಥ ಕೆಲಸವ ಮಾಡಬಾರದೆಂದು ಹೇಳುತ್ತಿದೆ ಈ ಶಿವಮುಕ್ತಿ. ಅಜ್ಞಾನಿಗಳಿಗೆ ತಿಳಿಯದಮ್ಮ ಆ ಗರ್ಭದ ವಿಚಾರ, ಈ ನಮ್ಮ ಪ್ರಕೃತಿಯ ವಿಚಾರ. ಪಾರ್ವತಿ ಕೇಳ್ತಾಳೆ ಪರಮೇಶ್ವರನಿಗೆ, ಕೈಯ ಮುಗಿದು ನಿಂತಾಳ ಅರ್ಧಾಂಗಿ. ಈ ಪಿಂಡ ಪ್ರಕೃತಿ ಆಗುವ ಆಕಾರ, ತಿಳಿಸಬೇಕು ನನಗಿದರ ಬಗೆ, ನನಗದರ ಬಗೆ, ನನಗಿದರ ಬಗೆ, ಅದರ ಬಗೆ. ಸ್ವಾಮಿ ಇದರ ಬಗೆ, ಸ್ವಾಮಿ ಇದರ ಬಗೆ, ಸ್ವಾಮಿ ಅದರ ಬಗೆ. ಎಂತ ಅರ್ಥಪೂರ್ಣ ಹಾಡು. 9 ತಿಂಗಳಿದು ಒಂದೊಂದೊಂದೊಂದನ್ನು ಹೇಳ್ತಾ ಬಂದ. ಈ 9 ತಿಂಗಳು ಒತ್ತಿ ಎತ್ತು ಸಾಕಿರ್ತಕ್ಕಂಥ ತಾಯಿ ಗರ್ಭ, ಅವರ ಋಣ ನಾವು ತೀರ್ಸಕ್ಕೇ ಆಗ್ತಾ ಇಲ್ಲ ಈ ಭೂಮಿ ಮೇಲೆ. ತಾಯಿ ಋಣ ಅಮ್ಮ, 9 ತಿಂಗಳು ಅವಳು ಎಷ್ಟು ಹೊಟ್ಟೆಲಿ ಎತ್ತು ಹೊತ್ತು ಸಾಗಿರ್ತಾಳೆ. ಅಂತ ತಾಯಿನ ನೀನು ಅನ್ನ ಹಾಕ್ತೀರಾ, ನೀನು ಅಮೇರಿಕ ಹೋಗ್ತೀಯಲ್ಲಪ್ಪ, ಅನಾಥಾಶ್ರಮಕ್ಕೆ ಹಾಕ್ಬಿಟ್ಟು ಹೋಗ್ತೀಯಲ್ಲ, ನ್ಯಾಯನ ಈ ಭೂಮಿ ಮೇಗೆ ಅಮ್ಮ? ಅದು ಸೊಂಟ ನೋವು ಇಷ್ಟು 9 ತಿಂಗಳು ಎತ್ತು ಹೊತ್ತು ಸಾಕಿರ್ತಾಳೆ ಅನ್ನತಕ್ಕಂಥ ಈ ಕಾಲದ ಪ್ರಪಂಚದ ಮಹಿಮೆ ಹೆಂಗಿದೆ ಅಮ್ಮ ಈ ನರಲೋಕದಲ್ಲಿ. ಅದಕ್ಕೆ ಹೀಗಾಗಿ ಆ ಗರ್ಭದಲ್ಲಿ ಗಾಳಿ, ನೀರು, ಬೆಳಕು, ಭೂಮಿ ಇವೆಲ್ಲ ವಿಶೇಷವಾಗಿ ಹೇಳ್ತಾ ಇದ್ದಮ್ಮ, ಯಾರಿಗೂ ಹೇಳಿಲ್ಲ ಇದು. ಗಾಳಿ, ನೀರು, ಬೆಳಕು, ಭೂಮಿ, ಪಂಚಭೂತಗಳು ಇವತ್ತು ನಮ್ಮ ಗರ್ಭದ ನಿಮ್ಮೆಲ್ಲರನ್ನು ಗರ್ಭದಲ್ಲಿ ಸಾಕೊಂಡು ಬಂದವೆ. ತಾಯಿ ಏನ್ ಬೇಕೋ ನಿಮಿತ್ತ ತಾಯಿ ತಂದೆ. ಹೌದು, ತಾಯಿ ತಂದೆ ಅವ್ರು ಏನೋ ಅವರೆಲ್ಲರೂ ಮಾಡ್ದಂಗೆ ಅವ್ರೂ ಜನ್ಮ ಕೊಟ್ಟವ್ರೆ, ಅಷ್ಟೇ ನಿಮಿತ್ತ. ಆಗ ತಾಯಿಗೆ ಮನಸ್ಸಿಗೆ ಗಾಳಿ ಕೊಡ್ತದೆ, ನಮ್ಮ ಪಿಂಡ ಉದ್ಭವ ಆಗ್ತದೆ, ಗಾಳಿ ಕೊಡ್ತದೆ, ನೀರು ಕೊಡ್ತದೆ, ಅನ್ನ ಕೊಡ್ತದೆ, ಭೂಮಿ ಕೊಡ್ತದೆ ನಡೆದಾಡಕ್ಕೆ. ತಾಯಿಗೆ ಇಷ್ಟೊಂದು ಸೌಲಭ್ಯ ಕೊಟ್ಟರೆ ತಾಯಿ ನಮಗೆ ಕೊಡ್ತಾಳೆ, ಗರ್ಭಕ್ಕೆ ಕೊಡ್ತಾಳೆ. ಗರ್ಭದಲ್ಲಿ ಪಿಂಡ ಆಗಿ 9 ತಿಂಗಳಿಂದ ಈ ಅರ್ಥದಿಂದ ಈಚೆಗೆ ಬಂದು ಎಂಥ ಪ್ರಧಾನಿ ಆಗಲಿ, ರಾಮ ಆಗಲಿ, ಕೃಷ್ಣ ಆಗಲಿ, ಬುದ್ಧ ಆಗಲಿ, ಎಲ್ಲರೂ ಶರೀರ ತಗೊಂಡು ಬಂದಿರೋರೆಲ್ಲ ಮನುಷ್ಯರೇನೆ. ಅಂದರೆ ದೇವಾತ್ಮಗಳು ಅವರ ರಾಮಕೃಷ್ಣ ಬುದ್ಧ. ನಾವು ಮನುಷ್ಯರುಗಳು ಅಷ್ಟೇನೆ. ಮನುಷ್ಯರಿಂದ ದೇವಾತ್ಮಗಳಾಗಬೇಕು ಅಂದರೆ ಈ ಏಕನಾದದ ಜೊತೆಗೆ ಹೋದರೆ ದೇವಾತ್ಮಗಳಾಗ್ತೀವಿ. ಇಷ್ಟೇ ವಿಶೇಷವಾಗಿ ಹೇಳ್ತಾ ಇದ್ದೀನಿ ನಮ್ಮ, ಇದು ಯಾರ ಹತ್ರನೂ ಹೇಳಿಲ್ಲ. ಹೀಗಾಗಿ ಏಕನಾದ ಅಂದರೆ ದೇವಾತ್ಮಗಳು ಮಾತ್ರ
ಹತ್ರ ಇದು ದೊಡ್ಡ ಆಸ್ತಿ ಆಗಿದೆ ಅಮ್ಮ. ಹ್ಮ್ 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 ಅದಕ್ಕೆ ನೀವು ದೇವಾತ್ಮಗಳು ಜ್ಞಾನಿಗಳಾಗಿದ್ಕೆ ನಮ್ಮನ್ನ ಹುಡಿಕೊಂಡು ಬಂದು 4 ಜನಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಗುರ್ತಿಸ್ತೀರಾ ಅಮ್ಮ. ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಮ್ಮ. ನಿಮ್ಮ ಆಶೀರ್ವಾದ ದೊಡ್ಡದು ಆಗ್ಲಿ ಅಮ್ಮ. ಅಮ್ಮ ಜಾನಪದ ಕುಟೀರ ಅಂತ ಇಲ್ಲೇ ಮಕ್ಕಳಿಗೆ ನೀವು ಅಮ್ಮ, ಹೇಳ್ಕೊಡೋದಾ? ಇವಾಗ ನಾವು ಇಲ್ಲಿ ಮಕ್ಳಿಗೂ ಆಶ್ರಮಗಳ ಅಕ್ಕಪಕ್ಕ ಆಶ್ರಮಗಳಲ್ಲಿ ನಾ ಮಕ್ಳಿಗೆ ತರಬೇತಿ ಕೊಡ್ತೀನಿ. ಪಾಪ ಅವ್ರಿಗೆ ಬರಕ್ಕಾಗಲ್ಲ. ಈ ಕೆಲವರು ದೊಡ್ಡವರು ಚಿಕ್ಕವರು ಎಲ್ಲಾ ಸುಮಾರು 1000 ದೂರದಿಂದ ಬರ್ತಾರೆ ಟ್ರೈನ್ಗಳಲ್ಲಿ ಇಲ್ಲಿ ತಗೊಂಡೋಗಕ್ಕೆ. ಅವ್ರಿಗೆ ಅರ್ಧವ್ರು ಇಲ್ಲೇ ಕೂರಿಸಿ ಕಲಿಸಿ ಅವ್ರ ತರಬೇತಿ ಕಿಟಿ ನುಡ್ಸೋದ್ ಹೆಂಗೆ, ನುಡ್ಸೋದ್ ಹೆಂಗೆ, ಇದ್ರ ಬಗ್ಗೆ ಏನು, ಇದ್ರ ಮಹತ್ವ ಏನು ಎಲ್ಲ ಪ್ರಾಕ್ಟೀಸ್ ಕೊಟ್ಟು 1 ಅವರ್ ಅರ್ಧ ಅವರ್ ಅವ್ರಿಗೆ ಈ ಏಕನಾದ ಕೊಟ್ಟು ಕಳಿಸ್ತೀವಿ. ತಯಾರಿ ಮಾಡೋದು ಹೇಗೆ? ತಯಾರು ಮಾಡೋದಂಗೆ ಅಮ್ಮ, ಈಗ ನೋಡ್ರಿ, ಈಗ ನಾನು ಬೆಳಿತೀನಿ ಅಂತ ಇಟ್ಕೊಳ್ಳಿ. ಬೆಳೆದಾದ್ಮೇಲೆ ಈಗ ನಾನು ನೋಡ್ರಿ, ಇದು 3 ಮುಖ ಇದೆ, ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಈಶ್ವರ ಅಂತ. ಇದು ಹಣೆ ನೋಡ್ಕೊಬೇಕು. ಈ ಹಣೆ ನೋಡ್ಕೊಂಡು ಇಲ್ಲಿ ಒಂದು ಮಿಷಿನ್, ಇವಾಗ ಮೊದ್ಲೆಲ್ಲ ಇದರಲ್ಲಿ ಏನೋ ಒಂದು ತಂತಿ ಒಳಗೆ ಒಂದು ಮಳೆಯಲ್ಲಿ ಕೊರಿಯರು ಕಾಸಿ ಬಿಸಿ ಮಾಡಿ ಕುಲ್ಮೆಗಳಲ್ಲಿ ಕಾಸಿ ತೂತ್ ಮಾಡಿ ಹೊಲ್ಸ್ ಮಾಡೋರು. ಈಗ ಏನು ಮಾಡೋದೆ, ಒಂದು ಇದು ಮಿಷಿನೇ ತಗೊತೀನಿ, ಆದರೆ ಬೇಗ ಆಯ್ತದೆ ಕೆಲಸ ಅಂತ. ಈಗೆಲ್ಲ ಕಲಿಗಲ್ಲ, ಅದನ್ನ ಕೊರೆದು ಇದನ್ನ ಈ ಕಡೆಯಿಂದ ನೇರವಾಗಿ ಹಣೆ ಇಟ್ಕೊಂಡು ಕೊರೆದ್ಬಿಟ್ಟು ಇಲ್ಲಿಂದ ದಂಡಿಗೆ, ಒಳ್ಳೆ ದಂಡಿಗೆ, ತೆಳುವಾದ ದಂಡಿಗೆ ಮಾಡಿ ಇದ್ರೊಳಗೆ ಕೊಟ್ಟು ಇದನ್ನ ಎಲ್ಲ ಎಮ್ಡಿ ಪೇಪರ್ ಎಲ್ಲ ಉಜ್ಜಿ ಮಾಡಿ ಇದನ್ನೆಲ್ಲ ಕ್ಲೀನಾಗಿ ಇದು ಮಾಡಿ ಚೆನ್ನಾಗಿ ಉಜ್ಜಿ ಒಂದು ಇದಕ್ಕೇನು ಬಣ್ಣ ಹಾಕ್ಬಾರ್ದು. ಬಣ್ಣ ಹಾಕಿದ್ರೆ ಇದ್ರ ಒಲ್ ಹೊಂಟೋಯ್ತು. ಕೆಲವರೆಲ್ಲ ಬಣ್ಣ ಹಾಕ್ತಾರೆ, ಗೊತ್ತಿಲ್ಲ. ಅದು ಬಣ್ಣ ಹಾಕಿದ್ರೆ 16 ಬಣ್ಣ ಬೇರೆ ತರ ಆಗ್ಬಿಡ್ತದೆ. ಏಕತಾರಿಗೆ ವುಡ್ ಪಾಲಿಸ್ ಮಾತ್ರ ಹಾಕ್ಬೇಕು. ಸೇಮ್ ಏಕತಾರಿ ಒರಿಜಿನಲ್ ಹಂಗೆ ಇರ್ತದೆ ಇದು ಮೂಲ ಜಾನಪದಕ್ಕೆ. ಹೀಗಾಗಿ ಅಮ್ಮ ಈ ತೂತು ಓಂಕಾರ ಧ್ವನಿ ಈ ನಾದದಿಂದ ನಮ್ಮ ಮನಸ್ಸ ಆತ್ಮನ ಸೆಳ್ಕೊಂಡೋಗಿ ಆ ಪರಮಾತ್ಮನೆಡೆಗೆ ಗೆಳೆತನ ಮಾಡಿಸ್ತದೆ. ಓಂಕಾರ ಧ್ವನಿ ಇದು ಮುಚ್ಚಿದ್ರೆ ನಾದ ಮುಚ್ಚಿದ್ರೆ ತೂತು ಇದ್ರೆ ಮಾತ್ರ ನಾದ ಬರೋದಾ, ಇಲ್ಲಂದ್ರೆ ನಾದ ಬರಲ್ಲ, ಹೆಚ್ಚಿಗೆ ಬರಲ್ಲ ನಾದ. ಅದ್ರ ಜೊತೆಗೆ ಇಲ್ಲೊಂದು ಕಾಸು ಹಾಕ್ತೀವಿ. ಅದನ್ನು ಕೇಳಕ್ ಹೋಗ್ತಾ ಇದೆ. ಎರಡು ಇದು ನೋಡ್ರಿ, ಕಾಯಿದೆ. ಇದು ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಇದ್ದತಕ್ಕಂಥ ಒಂದು ಕಾಯಿನ್ಗಳು, ಅವು ಬಹಳ ಒಳ್ಳೆ ನಾದ ಬರ್ತವೆ. ಸತ್ಯವಾದ ಕಾಲದಲ್ಲಿ ತಯಾರಾದ ಕಾಯಿನು. ಈ ಕಲರ್ ಯಾಕೆ ಹೀಗಿದೆ? ಆ ಕಲರ್ ತಾಮ್ರ ಕಲರೇ ಇದ್ದಿತ್ತು ಅವಾಗ. ತೂತು ಕಾಸು, 6 ಕಾಸು, 3 ಕಾಸು ಅಂತ ಆ ಕಾಲದಲ್ಲಿ ಇದ್ದಿದ್ದು. ಈಗ ಅಮ್ಮ ಇಲ್ಲಿ ಮಾರ್ಕೆಟ್ ಅಲ್ಲಿ ಈ ಮುಸ್ಲಿಮರುಗಳು ಮಾರ್ತಾ ಇರ್ತಾರೆ. ಹೌದಾ? ಅಲ್ಲಿ ಮಾರದ್ನ ನಾವು ದುಡ್ಡು ಕೊಟ್ಟು ತಂದು ಇದನ್ನ ಹಾಕೊಂತೀವಿ ಏಕನಾದಕ್ಕೆ. ಬಹಳ ಇದು ನೋಡ್ರಿ, ಇದು ನಾದ ಹಿಂಗ್ ಬರ್ತದೆ, ಒಳ್ಳೆ ನಾದ ಬರ್ತದೆ. ಕ್ಲೀನಾಗಿ ಕುಣಿಸ್ಕೊಬೇಕು, ಹಿಂಗಾಗುತ್ತೆ ಅಮ್ಮ. ಇಲ್ಲಿ ನಾವು ಇದನ್ನ ಈ ಕುದುರೆ ಅಂತ ಹೇಳ್ತಾರೆ. ಇದನ್ನ ಸ್ತುತಿ ಇಟ್ಕೊಳೋದು. ಇಲ್ಲಿ ಒಂದು ಮಣಿ ಹಾಕಿರ್ತೀವಿ. ಈ ಮಣಿನ ಸ್ವಲ್ಪ ಇಲ್ಲಿಗೆ ಸೆಂಟ್ರಲ್ಲಿ ನಾದ ಇಟ್ಕೊಂಡು ಇದನ್ನ ಸ್ವಲ್ಪ ನಾದ ಸ್ತುತಿ ಇಟ್ಕೊಂಡು ಇಲ್ಲಿ ನಮ್ಮ ದನಿಗೆ ಒಂದು ನಿಮಿಷ ಓಂಕಾರದಲ್ಲಿ ಭೂಮಿಯಿಂದ ಈ ವೈಬ್ರೇಷನ್ ತಗೊಂಡೋಗಿ ನಮ್ಮ ಮನಸ್ಸನ್ನ ತಗೊಂಡೋಗಿ ಇಡೀ ಜಗತ್ತೇ ಮರ್ತಿರ್ತೀವಿ. ಏಕತಾರಿ ಹಿಡ್ಕೊಂಡ್ರೆ ಏಕವಾಗಿ ನಡೆಯೋ ತಂದೆ ಅಂತ ಹೇಳ್ತಾರೆ. ಈ ಏಕತಾರಿಲಿ ಈ ವೈಬ್ರೇಷನ್ ಅಲ್ಲೇ ಪರಮಾತ್ಮನೆಡೆಗೆ ಹೋಗಿ ಆ ತಂದೆ ಜೊತೆಲಿ ನಿರಾಕಾರ ಜ್ಯೋತಿ, ಅವನಿಗೆ ಶರೀರ ಇಲ್ಲದವನು, ಜನನ ಮರಣದಲ್ಲಿ ಬರೆದವನು, ನಿರಾಕಾರ ಜ್ಯೋತಿ, ಅವ ಸಾವು ಹುಟ್ಟು ಸಾವೇ ಇಲ್ದವನು ಪರಮಾತ್ಮ ಅಂತ ಶಿವ ಅಂತ ಹೇಳ್ತಾರೆ. ಶಂಕರನಿಗೆ 8 ಮಕ್ಳಿದ್ದಾರೆ, ಶಿವನಿಗೆ 8 ಮಕ್ಳನ್ನ ಬುರ್ಕುಟಿ ನಕ್ಷತ್ರ. ಅಲ್ಲ ಅಂದ್ರು ಅವನಿಗೆ ಹೋಗೋದು, ಯೇಸುವೆ ಅಂದ್ರು ಅವನಿಗೆ ಹೋಗೋದು, ರಾಮ ಅಂದ್ರು ಅಲ್ಲೇ ಹೋಗೋದು. ಏನಿಯ ಸರ್ವ ಧರ್ಮದ ತಂದೆ ನಿರಾಕಾರ ಜ್ಯೋತಿ ಮೇಲಿದ್ದಾನೆ. ಅವನು ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳಿಗೆ ಮೇಲೆ ಮಿಳುತ್ತಾ ಇರ್ತಾನೆ. ಅಂತ ಕೋಟ್ಯಾಂತರ ಜಾಗಕ್ಕೆ ಈ ಏಕನಾದ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಗೆಳೆತನ ಮಾಡಿ ಮತ್ತೆ ಇಲ್ಲಿ ಕರ್ಕೊಂಡ್ಬರ್ತದೆ. ಬರ್ತೀವಿ. ಅಲ್ಲ, ಇದ್ರಲ್ಲೂ ನೋಡಿ ಜಾತಿ ಸೇರ್ಕೊಂಡಿದೆ. ಹೆಂಗೆ ನೀವ್ ಹೇಳಿದ್ರಿ ಕಾಯಿನ್ ಮುಸ್ಲಿಮರು ಮಾರ್ತಾರೆ ಅಂದ್ರಲ್ಲ. ಹೌದ್ರಮ್ಮ, ನೋಡಿ ಜಾತಿನೇ ಇಲ್ಲ, ಎಲ್ಲವೂ ಸೇರಿದೆ ಇಲ್ಲಿ. ಎಲ್ಲಾರ್ದು ಒಂದೊಂದು ಯಾಕೆಂದ್ರೆ ಒಬ್ಬ ತಂದೆ ಮಕ್ಳೇ ನಾವೆಲ್ಲರೂ. ಸರ್ವ ಧರ್ಮದ ತಂದೆ ಒಬ್ಬ ತಂದೆ ಮಕ್ಳು ಅಂದ್ರೆ ಎಲ್ಲಾರು ಸುಮ್ಮನೆ ಈ ಮನುಷ್ಯರು ಮಾಡ್ಕೊಂಡಿರೋದು ಜಾತಿ ಅಷ್ಟೇ. ನಂದು ಅಜ್ಞಾನಿಗಳಾಗಿ ಮಾತಾಡೋದು. ಈ ರಾಜಕೀಯರು ಬಹಳ ಅಜ್ಞಾನಿಗಳು ಆಗ್ಬಿಟ್ಟವ್ರೆ. ಯಾಕಂದ್ರೆ ಆ ರಾಜಕೀಯ ಒಳಗೆ ಹೇಳ್ಕೊಂಡು ಅವ್ರು ಏನೋ ಬೆಳೆ ಬೇಸ್ಕೊಂತಾರೆ. ಬಿಟ್ಕೊಂಡ್ಲಿ ಬಿಡ್ರಿ, ಅವ್ರು ಬೇಡ ವಿಷಯ. ಈಗ ಎಲ್ಲಾ ಸೇರಿನೇ ಮನುಷ್ಯ ಅಂದ್ಮೇಲೆ
ಇಲ್ಲಿ ಎಲ್ಲ ಜಾತಿ ಇನ್ನೂ ಸೇರಿನೇ ನೋಡಿ ಅಮ್ಮ, ಎಲ್ಲಾರು ಒಂದ್ ಕೈ ಹಾಕಿದ್ರೇನೆ ಆ ಭಗವಂತನ ಜೊತೆ ಕಡೆ ಹೋಗೋದು ಅಮ್ಮ. ಎಲ್ಲಾರು ಅವ್ನ ಮಕ್ಕಳೇ ಅಮ್ಮ. ಖಂಡಿತ ಒಳ್ಳೆಯವ್ರು ಇರ್ತಾರೆ, ಕೆಟ್ಟರು ಇರ್ತಾರೆ, ಇವೆಲ್ಲ ಅವನಿಗೆ ಸಮವಾದ ಮಕ್ಕಳೇನೆ. ಅಂದ್ರೆ ಒಳ್ಳೆಯವರು ಅವನು ಹಿರಿ ಮಕ್ಕಳಾಗಿರ್ತಾರೆ. ಆಮೇಲೆ ಹಿಂಗೆ ಏಕನಾದ ದನಿಲಿ ಇಟ್ಕೊಂಡು ಈಗ ಈ ಮನುಷ್ಯರು ಸುಮಾರು ಲಕ್ಷಾಂತರ ಜನ, ಸಾವಿರಾರು ಜನ ಈ ಏಕನಾದ ಇದ್ರನ್ನ ತಗೊಂಡು ಹೋಗ್ತಾ ಇದ್ರೆ. ಆಮೇಲೆ ಮೆಟಲ್ ಫೇಸ್ಟ್ ಅಂತಮ್ಮ, ಮೆಟಲ್ ಫೇಸ್ಟ್ ಅಂತ ಮೊದ್ಲು ಹಿಂದೆ ಪ್ರಕೃತಿ ಒಳಗೆ ಇರ್ತಕ್ಕಂಥ ಮೇಣ ಹಾಕ್ತಿದ್ರು. ಆ ಮೇಣ ಇವತ್ತು ಕಮ್ಮಿ ಆಗದೆ, ಜೇನು ಸ್ವಲ್ಪ ಕಮ್ಮಿ ಇದಾವೆ ಅಲ್ಲೆಲ್ಲ ಕಮ್ಮಿ. ಅದು ಬೇಗ ಕೆಲಸ ಆಗ್ತದೆ ಅಂತ, ನಾದನ ಬರ್ತದೆ ಅಂತ ಈ ಕಾಲದಲ್ಲಿ ಸ್ವಲ್ಪ ಕಲಿಯುಗ ಅಲ್ವಾ, ಅದರಿಂದ ಈ ಮೆಟಲ್ ಪೇಸ್ಟ್ ಆಗಿ ಬೇಗ ಕೆಲಸ ಮುಗಿಸಿ ಅವ್ರಿಗೆ ನಾದ ಕಟ್ಕೊಡ್ತೀನಿ. ಎಷ್ಟೊತ್ತಾಗತ್ತೆ ಇದನ್ನ ಮಾಡಕ್ಕೆ? ಅಮ್ಮ ಇದು ಒಂದು 4 ಅವರ್ ತಗೊಂತದೆ. 4 ಉಜ್ಜಿ ತೊಳೆದು ಇದ್ ಮಾಡಿ ಇದನ್ನ ಮಾಡಿ ಒಳ್ಳೆ ನಾದ ಇಟ್ಬೇಕು. ಅಂದ್ರೆ ಇದಕ್ಕೂ ಈ ದೇವಸ್ಥಾನದಲ್ಲಿ ಒಂದು ಹೋಮ ಮಾಡಿ ಅದೆಲ್ಲ ಮಾಡಿ ಒಳ್ಳೆ ಮನಸ್ಸಿಂದ ಇದು ಮಾಡಿ ನಾದ ಕೊಟ್ರೆ ಅದು ಪರಮಾತ್ಮನ ಎಡೆಗೆ ಸಂಬಂಧ ಆಯ್ತದಮ್ಮ. ಅದಕ್ಕೆ ಬಂದವರು ತಗೊಂಡೋಗೋರು ಸುಖವಾಗಿರ್ತಾರೆ, ಆನಂದ ಪಡ್ತಾರೆ. ಎಷ್ಟೇ ಕೋಟಿ ಮನೆಯಲ್ಲಿದ್ರು ಆ ಕೋಟಿ ಒಳಗೆ ಆನಂದ ಸಿಗಲ್ಲಮ್ಮ. ಇಂಥದ್ರಲ್ಲಿ ಶಾಂತಿ, ನೆಮ್ಮದಿ, ಶಾಂತಿ. ಆಮೇಲೆ ಆ ಶಾಂತಿ ಸಿಕ್ಕಿದ್ರೆ ನಮ್ಗೆ ಆರೋಗ್ಯ ಸಿಗ್ತದೆ, ಖುಷಿ ಸಿಕ್ಕಿದ್ರೆ ಆರೋಗ್ಯ ಸಿಗ್ತದೆ, ಆರೋಗ್ಯ ಸೇರಿ ಆಯುಷ್ಯ ಹೆಚ್ಚಾಗ್ತದೆ. ಆ ಕಾಲದಲ್ಲಿ ಇದನ್ನ ಹಿಡ್ದಿರೋರು 100 ವರ್ಷಕ್ಕೂ ಹೆಚ್ಚು ಬದುಕಿದ್ರು ಆ ಕಾಲದಲ್ಲಿ. ಇವಾಗ 40 ವರ್ಷ 60 ವರ್ಷ ಒಳಗಡೆ ಗೋವಿಂದ ಅಂತ ಅನ್ನೋ ಕಾಲ ಬಂದಿದೆಯಮ್ಮ. ಈಗೆಲ್ಲ ಮರ್ತು ಬಿಟ್ರಲ್ಲ, ಇದೆಲ್ಲ ಮರೆಯಾಗಿತ್ತು. ಏಕತಾರಿ ಎನ್ನತಕ್ಕಂಥ ಮರೆಯಾಗಿತ್ತು. ಇಡೀ ಲಕ್ಷಾಂತರ ವಾದ್ಯಗಳೆಲ್ಲ ಏಕನಾದನೆ, ಏಕ ಜಾನಪದಕ್ಕೆ ತಳಬೇರಾಗಿದೆ ಅಮ್ಮ. ಇದನ್ನ ಒಂದು ಬೆಂಗಳೂರು ಹಬ್ಬ ಅಂತ ಮಾಡ್ಬೇಕು. ಅಲ್ಲ, ಬೆಂಗಳೂರು ಅಂತ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಏಕತಾರಿ ಹಬ್ಬ ಅಂತ ಮಾಡಿ ತತ್ವಜ್ಞಾನನ ಈ ನಾಡಿಗೆ ಬೆಳೆಸ್ಬೇಕು. ಶಾಲೆಗಳಲ್ಲಿ ಜಾನಪದ, ಮೂಲ ಜನಪದ, ಲಾವಣಿ ಪದ, ಗೀಗಿ ಪದ, ರಾಗಿ ಬಿಸು ಪದ, ಸೋಬನಿ ಪದ, ಸಾಸಿವೆ ಪದ ಅನ್ನೋದು ಏನು ಹೆಣ್ಮಕ್ಳು ಗಂಡ್ಮಕ್ಳು ಗೊತ್ತೇ ಇಲ್ಲ. ಅವ್ರ ತಾಯಿ ತಂದೆಗೂ ಗೊತ್ತಿಲ್ಲ ಫಸ್ಟು. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ನಮ್ಮಂಥವ್ರನ್ನ, ಯಾರು ಸಾಧಕರನ್ನ ಚೆನ್ನಾಗಿ ಆಡೋರ್ನ, ಈ ತರ ಒಳ್ಳೆ ಕಲಾವಿದ್ರ, ಮೂಲ ಪದ ಕಲಾವಿದ್ರನ್ನ ಆ ತತ್ವ ಪದ ಆಡೋದಕ್ಕೆ ಇದ್ರ ಬಗ್ಗೆ ಹೇಳಕ್ ಒಂದು ಕ್ಲಾಸ್ ಒಬ್ಬರನ್ನ ಅಲ್ಲಿ ಇಕ್ಕಿದ್ರೆ ಏನ್ ತೊಂದರೆ ಆಗಲ್ಲ. ಏನು ನಷ್ಟ ಏನಿಲ್ಲ. ಇದಕ್ಕೆ ಬುದ್ಧಿ ಇಲ್ಲ ಈ ಸರ್ಕಾರಕ್ಕೆ. ಖಂಡಿತ ಬಿಡ್ಬೇಕು. ಆಧ್ಯಾತ್ಮಿಕ ಜೊತೆ ಒಳಗೆ ಈ ಕಾಲ ಪಾಪದ ಪ್ರಪಂಚ, ಮುಳ್ಳಿನ ಪ್ರಪಂಚ. ಅದಕ್ಕೆ ಮಕ್ಕಳಿಗೆ ಈ ಜ್ಞಾನದ ಬೆಳಕಕ್ಕೆ ಹೋಗ್ಬೇಕು ಅಂದ್ರೆ ಇಂಥದ್ದೊಂದು ಜಾನಪದ ತತ್ವಜ್ಞಾನನ ಅಲ್ಲಿ ಇಡಬೇಕು. ಶಾಲೆಗಳಲ್ಲಿ ಮ್ಯೂಸಿಕ್ ಕ್ಲಾಸ್ ಅಂತ ಇಡ್ತಾರೆ. ನೀವ್ ಹೇಳ್ದಂಗೆ ಎಲ್ಲ ಬರೀ ವೆಸ್ಟರ್ನೇ ಅಮ್ಮ. ಅಲ್ಲಿ ಆಡೋದು ಯಾವ್ದು ಗೊತ್ತಾ? ಪ್ಯಾರ್ಗೆ ಆಗ್ಬಿಟ್ಟೈತೆ, ನನ್ಗೆ ಪ್ಯಾರ್ಗೆ ಆಗ್ಬಿಟ್ಟಿದೆ, ಚಿತ್ರನ ಇಂಥವೆಲ್ಲ ಹಾಡುಗಳು ಆಡ್ತಾರೆ. ಅದು ಬೇಕಾ ಮಕ್ಕಳಿಗೆ? ಗುರು ಮಾರ್ಗದಲ್ಲಿ ಹೋಗತಕ್ಕಂಥ ಬೆಳಕಿನ ತತ್ವಜ್ಞಾನ, ಆತ್ಮಜ್ಞಾನ ಮಕ್ಕಳಿಗೆ ನೀಡಿದಾಗ ಅವರು ಕೊಲೆ ಪಾತಕರಾಗಲ್ಲ, ದುಷ್ಟರಾಗಲ್ಲ, ತಾಯಿ ತಂದೆ ಕೊಲೆ ಮಾಡಲ್ಲ. ಅವರು ಒಳ್ಳೆ ಆತ್ಮದಲ್ಲಿ ಪರಮಾತ್ಮನೆಡೆಗೆ ಸಂಸಾರ, ತಾಯಿ ತಂದೆ ನೋಡ್ಕೊಂಡು ಚೆನ್ನಾಗಿ ಸಂಸಾರ ನಡ್ಕೊಂಡು ಸುಖ ಶಾಂತಿಯಿಂದ ಹೋಗ್ಬೋದಮ್ಮ. ನೀವು ಇದನ್ನ ಎಲ್ಲೆಲ್ಲಿ ಬಳಸ್ತೀರಿ? ಅಂದ್ರೆ ಹೇಳ್ಕೊಡೋದ್ ಬಿಟ್ಟು, ಶಿಬಿರ ಅದೆಲ್ಲ ಬಿಟ್ಟು, ಮತ್ತೆ ಸಾವಾದಾಗ ಅಮ್ಮ. ಈಗ ನಾನು ಇದ್ರನ್ನ ವೇದಿಕೆ ಮೇಲೆ ಮಕ್ಕಳು ಕ್ಲಾಸ್ಗಳಿಗೆ MS ರಾಮಯ್ಯ ಕಾಲೇಜ್ ಕರೆಸಿದ್ರು. ಮತ್ತು ದೊಡ್ಡ ಕಾಲೇಜುಗಳಿಗೆ, ಆ ಕಡೆ ಬಡ ಕಾಲೇಜುಗಳಿಗೆ, ಸ್ಕೂಲ್ ಕಾಲೇಜುಗಳು ಕರೆಸಿದಾಗ ನಾನು ಏಕನಾದ ತಗೊಂಡೋಗಿ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಅಪ್ಪ, ಈ ಥರ ಹಾಡುಗಳು ಅಲ್ಲಿ ಮಕ್ಕಳ ಜೊತೆಲ್ಲ ಹಾಡ್ಕೊಂಡೇನೆ, ಮಕ್ಕಳು ಕಲ್ಸ್ಕೊಂಡೇನೆ ಅವ್ರಿಗೆ ಆಡ್ತೀನಿ. ಒಗಟುಗಳೆಲ್ಲ ಹೇಳ್ಕೊಡ್ತೀನಿ. ಆ ವೇದಿಕೆ ಮೇಲೆ ಮಕ್ಕಳಿಗೆ ಖುಷಿ, ಆನಂದ ಪಡ್ತಾರೆ. ಅಮ್ಮ ಇದು ಏಕತಾರಿ ಅಂತ ಅಂದ್ರೆ ಅದೇನು ಅಂತ ತಾಯಿ ತಂದೆ ಕೇಳ್ತಾರೆ ಅವರು. ಅವಾಗ ಅಜ್ಜಿ ತಾತ ಇದ್ರೆ ಹೇಳ್ತಾರೆ, ತಾಯಿ ತಂದೆ ಗೊತ್ತಾಗಲ್ಲ. ಈಗಲ ತಾಯಿ ತಂದೆಗಳಿಗೆ ಗೊತ್ತಿಲ್ಲ. ಅದಕ್ಕೆ ಸ್ಕೂಲಲ್ಲಿ ಒಂದು ಕ್ಲಾಸು ಆಧ್ಯಾತ್ಮಿಕ ಜ್ಞಾನದ ಹಾಡುಗಳನ್ನ ಆಡೋಕ್ಕೆ ಒಂದು ಫೀಲ್ಡ್ ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ ನನ್ನ ಅನುಭವಕ್ಕೆ ನಾನು ಹೇಳ್ತೀನಿ. ಅವಾಗ ಉಳಿತದೆ ಜಾನಪದ ಅಂತ. ಇನ್ನಿದ್ರಲ್ಲಿ ಬಾರಿ ಕಷ್ಟ ಇದೆ. ಬರೀ ದುಡ್ಡು ತಗಂತಾರೆ, ಕಾರ್ಯಕ್ರಮ ಮಾಡ್ತಾರೆ, ಓದ್ತಾರೆ ಅಷ್ಟೇನೆ ಅಮ್ಮ. ಇದಂತೂ ಸತ್ಯ. ಅದ್ ಹೇಳಿದ್ರಲ್ಲ ನೀವು, ಸಾವಿನ ಮನೆಯಲ್ಲೂ ಇದನ್ನ ಅಮ್ಮ. ಸಾವಿನ ಮನೆಯಲ್ಲಿ ನಾನು 12-15 ವಾದ್ಯಗಳು ನುಡಿಸ್ತೀನಿ. ಹಾರ್ಮೋನಿಯಂ, ತಪ್ಲ, ಕೀಬೋರ್ಡ್ ಮೊದಲೆಲ್ಲ ನುಡಿಸಿದ್ದೀನಿ. ನಾಟಕದ ಮೇಷ್ಟ್ರಾಗಿದೆ 40 ವರ್ಷದಿಂದ. ಆ ನಾಟಕದ ಮೇಷ್ಟ್ರು ರಾತ್ರಿ ಎಲ್ಲ ನಿದ್ಗೆಡಕ್ಕಾಗಲ್ಲ. ಇದು ಗದರ್ ಅಂದ್ರೆ ಶಬ್ದದಲ್ಲಿ ಜ್ಞಾನ ಇಲ್ಲ. ನೀವು
ಮೌನದಲ್ಲಿ ಜ್ಞಾನ ಸಿಗ್ತದೆ, silence. ಸೈಲೆನ್ಸ್ ದಲ್ಲಿ ಜ್ಞಾನ ಸಿಗ್ತದೆ ನನಗೆ ಅರ್ಥ ಆಗ್ಬಿಡ್ತು. ಹಾಗೆ ಏಕತಾರಿ ಕಡೆ ಹೊಲ್ಕೊಂಡೆ ನಾನು. ಅದಕ್ಕೆ ನಾನು ಆ ಫೀಲ್ಡ್ ಬಿಟ್ಬಿಟ್ಟು ಈ ಏಕತಾರಿ ಕಡೆ ಬಂದ್ಮೇಲೆ ಇಡೀ ನಾಡಿನ ಜನಕ್ಕೆ ಹೊರ ರಾಜ್ಯಗಳಿಗೆಲ್ಲ ಬಹಳ ಸಹಾಯ ಆಯ್ತು ನನ್ನಿಂದಮ್ಮ. ನಾನು ಅಂತ ನಾನು ಹೇಳ್ಕೊಳಲ್ಲ, ಅಲ್ಲ, ಇರೋದು ಆಗಿದೆಯಲ್ಲ. ಹೇಳ್ತಾ ಇದ್ದೀನಿ. ಈಗ ಅವ್ರು ಎಷ್ಟೋ ಸಂತಸ ಪಟ್ಟಿ ಅದೆಷ್ಟೇ ದೂರ ಟ್ರೈನ್ ಇಲ್ಲ ಬಂದು ತಗೊಂಡು ಹೋಗ್ತಾರೆ. ನೋಡಿ. ಏಕತಾರಿ ಬೆಲೆನೇ ಕಟ್ಟಕ್ಕಾಗಲ್ಲಮ್ಮ. ಏನು ಇಲ್ದವ್ರಿಗೆ ಇವರು ಈ ಗೊಪ್ಪಪ್ಪ ಇದ್ರ ನುಡ್ಸ್ಕೊಂಡು ಜೀವನ ಮಾಡೋರ್ಗೆ ಫ್ರೀ ಆಗಿ ಕೊಟ್ಬಿಡ್ತೀನಮ್ಮ. ಹೌದಾ? ಅಂಥವ್ರಿಗೆ ಫ್ರೀ ಆಗಿ ಕೊಟ್ಬಿಡ್ತೀನಿ. ಜೀವನ ಮಾಡ್ಲಿ, ಬದುಕ್ಲಿ, ಉಳಿಲಿ ನಾಡು. ಅಂಥವ್ರ ಹತ್ರನೇ ಈ ಭಿಕ್ಷಕ್ಕೆ ಹೋಗ್ತಾರಲ್ಲ ಅವ್ರಿಗೇನೆ ಅವ್ರ ಹತ್ರನೇ ಜಾಸ್ತಿ ಹಾಡುಗಳು ಇರೋದಮ್ಮ, ಹೌದು ಮೂಲ ಪದಗಳು ಅವ್ರು ಇರೋದು. ಹೌದು. ಇದನ್ನ ಎಷ್ಟಕ್ಕೆ ನೀವು ಕೊಡೋದು? ಅಮ್ಮ ಇದು ಇವಾಗ ಇದಕ್ಕೆ ನಾವು ಖರ್ಚು ವೆಚ್ಚಗಳು, ಉಳಿ, ಬಿತ್ತನೆ, ಅದೆಲ್ಲ ಗೊಬ್ಬರ, ಗೋಡು, ಔಷಧಿ ಎಲ್ಲ ಹೊಡೆಯೋದಾದ್ರೆ ಇದು ನೋಡಿಮ್ಮ ಈ 2,000ದಿಂದ 3,000 ಕೊಡ್ತೀನಿ. ಆದ್ರೆ ಏನು ಇಲ್ಲ ಅಂದವ್ರಿಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಅವ್ರು ಬಡವ್ರಿಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಇರೋದ್ರಲ್ಲಿ ಏನೋ ಅಷ್ಟು ಕೊಡ್ತಾರೆ, ನಾನು ತಗೊಂತೀನಮ್ಮ.